ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 1ನೇ ಸೆಮಿಸ್ಟರ್, ಪತ್ರಿಕೆ 1 ಆಧುನಿಕ ಕನ್ನಡ ಕಾವ್ಯ. ಇದರಲ್ಲಿರುವ 4 ಬ್ಲಾಕ್ಗಳಲ್ಲಿ ಪ್ರಥಮ ಬ್ಲಾಕ್, ಮೊದಲನೆಯ ಬ್ಲಾಕ್ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕುವೆಂಪುರವರ ಕವನ ಸಂಕಲನ. ಇದರಲ್ಲಿರುವ 4 ಬ್ಲಾಕ್ಗಳಲ್ಲಿ 3ನೆಯ ಬ್ಲಾಕ್ ಕುವೆಂಪು ಮತ್ತು ದೇಶೀಯತೆ, ನಾಡು ನುಡಿ ಕುರಿತ ಕವನಗಳ ವಿಶ್ಲೇಷಣೆ. ಈ ಘಟಕದಲ್ಲಿರುವ ವಿವಿಧ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಘಟಕದ ಪ್ರಮುಖ ಅಂಶಗಳು ಯಾವುದು? 1944ರಲ್ಲಿ ಪ್ರಕಟಿಸಲಾದ ಕುವೆಂಪುರವರ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಈ ಕವನ ಸಂಕಲನದಲ್ಲಿ ಒಟ್ಟು 43 ಕವನಗಳಿವೆ. ಅದರಲ್ಲಿ ಕೆಲವು ವೈಚಾರಿಕತೆಯ ಕುರಿತಾದ ಕವನಗಳಿತ್ತು. ಅದನ್ನು ನಾವು 2ನೇ ಘಟಕದಲ್ಲಿ ನೋಡಿದ್ವಿ. ಇನ್ನು ಹಲವಾರು, ಸುಮಾರು 12 ಕವನಗಳು ರಾಷ್ಟ್ರಭಕ್ತಿ, ಸ್ವಾತಂತ್ರ್ಯ ಹೋರಾಟ, ಕನ್ನಡ ನಾಡು ನುಡಿ ಇವುಗಳ ಬಗ್ಗೆ ಇದೆ. ಈ ಕವನಗಳ ಬಗ್ಗೆ ಈ ಘಟಕದಲ್ಲಿ ತಿಳಿದುಕೊಳ್ಳೋಣ. ಮತ್ತೆ ಹಲವಾರು ಕವನಗಳು ವಿಭಿನ್ನ ವಿಷಯಗಳ ಬಗ್ಗೆ ಇದೆ, ವೈವಿಧ್ಯಮಯವಾದ ವಿಷಯಗಳ ಬಗ್ಗೆ ಇದೆ. ಅದನ್ನು ನಾವು ಮುಂದಿನ ಘಟಕದಲ್ಲಿ ತಿಳ್ಕೊಳ್ಳೋಣ. ಈ ಘಟಕದಲ್ಲಿ ಈ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕವನ ಸಂಕಲನದಲ್ಲಿರುವ ದೇಶೀಯತೆ, ರಾಷ್ಟ್ರಭಕ್ತಿ, ಸ್ವಾತಂತ್ರ್ಯ ಹೋರಾಟ, ನಾಡು ನುಡಿ, ಕನ್ನಡ ಭಾಷೆ ಇವುಗಳನ್ನು ಕುರಿತ ಕವನಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಇದರಲ್ಲಿ ಯಾವ ಯಾವ ಕವನಗಳನ್ನು ವಿಶ್ಲೇಷಣೆ ಮಾಡ್ತೀವಿ ಅಂದರೆ, ರಕ್ತತರ್ಪಣ, ಸುಮುಹೂರ್ತವೋ ಹಿಂದೆ, ಭೂಮಿ ನನ್ನ ತಾಯಿ, ತರುಣರಿರ ಎದ್ದೇಳಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ, ಹಂಪೆಯ ಭೀಮ, ಸಾಯುತ್ತಿದೆ ನಿಮ್ಮ ನುಡಿ, ಮೆಟ್ಟುವ ನೆಲ ಕರ್ನಾಟಕ, ಬಹಳ ಪ್ರಖ್ಯಾತವಾದ ಹಾಡು ಮೆಟ್ಟುವ ನೆಲ ಕರ್ನಾಟಕ, ಶಿಲಾಭೇರಿ, ಕನ್ನಡ ಮನಹರಕೆ, ಕವಿಯ ಕೀರ್ತಿ, ನಾನು ಕವಿಯಲ್ಲ, ವರಕವಿಯ ಪಂಥ ಮತ್ತು ಕವಿಯ ಹೃದಯವೊಂದು ವೀಣೆ. ಈ 3 ಕವನಗಳನ್ನು ಒಂದೇ ಸಲ ನಾವು ಅಧ್ಯಯನ ಮಾಡ್ತೀವಿ. ಹೀಗೆ ಒಟ್ಟು 14 ಕವನಗಳನ್ನು ನಾವು ಈ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ. ಈ ಘಟಕದ ವಿವಿಧ ಅಂಶಗಳ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಘಟಕದಲ್ಲಿರುವ ವಿವಿಧ ಪದ್ಯಗಳನ್ನು ಯಾವುದಾದ್ರೂ ಕೊಟ್ಬಿಟ್ಟು ಅದರ ಭಾವಾರ್ಥ ಬರೆಯಲು ಹೇಳಬಹುದು 5 ಅಂಕಗಳಿಗೆ. ಜೊತೆಯಲ್ಲಿ ಅಕ್ಟೋಬರ್-ನವೆಂಬರ್ 2022ರಲ್ಲಿ ಒಂದು ಪ್ರಶ್ನೆ ಬಂದಿತ್ತು, 5 ಅಂಕಗಳ ಪ್ರಶ್ನೆ. ಟಿಪ್ಪಣಿ ಬರೆಯಿರಿ ನಾಡು ನುಡಿ. ಆಗ ಈ ಕುವೆಂಪುರವರ ಇದೇ ಘಟಕದಲ್ಲಿ ಬಂದಿರುವ ವಿವಿಧ ಕವನಗಳಲ್ಲಿ ನಾಡು ನುಡಿ ಬಗ್ಗೆ ಏನೇನು ಹೇಳಿದ್ದಾರೆ ಕುವೆಂಪುರವರು ಅನ್ನೋದನ್ನು ಬರಿಬೇಕಾಗತ್ತೆ. ಮತ್ತು ಇನ್ನೊಂದು ಪ್ರಶ್ನೆ ಅಕ್ಟೋಬರ್-ನವೆಂಬರ್ 2022ರ ಪರೀಕ್ಷೆಯಲ್ಲೇ ಬಂದಿತ್ತು. ಕನ್ನಡದ ಬಗೆಗೆ ಕುವೆಂಪು ಅವರು ತಾಳಿದ ನಿಲುವನ್ನು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕವನಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ ಅಂತ 15 ಅಂಕಗಳ ಪ್ರಶ್ನೆ ಇತ್ತು. ಇದಕ್ಕೆ ನಾವು ಈ ಘಟಕದಲ್ಲಿ ನಾವು ಕನ್ನಡದ ಬಗ್ಗೆ ಏನೇನು ಹೇಳಿದ್ದಾರೆ ಕುವೆಂಪುರವರು ಅವೆಲ್ಲವನ್ನು ವಿವಿಧ ಕವನಗಳ ಹೆಸರು ಹೇಳ್ತಾ ಆ ಕವನದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕಾಗತ್ತೆ ಈ ಪ್ರಶ್ನೆಗೆ. ಹೀಗೆ ವಿವಿಧ ಪ್ರಶ್ನೆಗಳು ಈ ಘಟಕದಿಂದ ಬರುತ್ತೆ. ಆದ್ದರಿಂದ ಈ ಘಟಕ ಸಹ ಒಂದು ಮುಖ್ಯವಾದ ಘಟಕ ಅಂತ ಹೇಳಬಹುದು. ಇನ್ನು ಈ ಘಟಕದ ಪ್ರಮುಖ ಅಂಶಗಳನ್ನು ಅಂದರೆ ವಿವಿಧ ಕವನಗಳ ವಿಶ್ಲೇಷಣೆ ಮಾಡೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ಅಂಶಗಳನ್ನು ತಿಳ್ಕೊಳ್ಳೋಣ. ಕುವೆಂಪು ಒಬ್ಬ ಕವಿಯಾಗಿ ಕನ್ನಡಕ್ಕಾಗಿ ಹಾಗೂ ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ತುಡಿತಾ ಇದ್ರು. ಅವರ ಮನಸ್ಸು ದೇಶಕ್ಕಾಗಿ ತುಡಿತಾ ಇತ್ತು. ಭಾರತೀಯ ಸಂಸ್ಕೃತಿ ಎಂತಹ ಪರಿಸ್ಥಿತಿಯಲ್ಲೂ ನಾಶ ಆಗಿಲ್ಲ. ಅದಕ್ಕೆ ಕಾರಣ ಇಲ್ಲಿನ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಅಂತ ಹೇಳ್ತಾ ಇದ್ರು. ನಮ್ಮ ದೃಷ್ಟಿ ಯಾವತ್ತಿಗೂ ಅಖಂಡ ಕರ್ನಾಟಕದ ಬಗ್ಗೆ ಇರಬೇಕು ಹೊರತು ಅದನ್ನು ಬೇರೆ ಬೇರೆ ಮಾಡೋದ್ರ ಬಗ್ಗೆ ಅಲ್ಲ ಅಂತ ಸಹ ಹೇಳ್ತಾ ಇದ್ರು. ಈಗೀಗ ಏನಾದರೂ ನಮ್ಮ ಕರ್ನಾಟಕನ ಬೇರೆ ಮಾಡೋಣ ಅಥವಾ ಕರ್ನಾಟಕದಲ್ಲಿರುವ ಒಂದು ಭಾಗವನ್ನು ನಮಗೆ ಬೇರೆ ರಾಜ್ಯ ಮಾಡೋಣ ಅಂದರೆ ನಾವು ಕುವೆಂಪುರವ್ರನ್ನ ನೆನೆಸ್ಕೋಬೇಕು. ಕರ್ನಾಟಕ ಅಖಂಡವಾಗಿರಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಕರ್ನಾಟಕ ಕಲ್ಯಾಣವಾದರೆ ಭರತಖಂಡ ಕಲ್ಯಾಣ ಆಗುತ್ತೆ ಅನ್ನೋದು ಸಹ ಅವರ ಅಭಿಪ್ರಾಯ ಆಗಿತ್ತು.
ಈ ಎರಡರಲ್ಲೂ ನಮ್ಮ ಹಿತ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. ಕರ್ನಾಟಕದ ಕಲ್ಯಾಣ ಮತ್ತು ಭರತಖಂಡದ ಕಲ್ಯಾಣ ಎರಡೂ ನಮಗೆ ಮುಖ್ಯ ಅಂತ ಹೇಳ್ತಾ ಇದ್ರು. ದೇಶ ಭಾಷೆಗಳನ್ನು ಬಿಟ್ಟು ಯಾರ ಅಸ್ತಿತ್ವವೂ ಇರೋದಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗನಾದವನು ತನ್ನ ಕನ್ನಡತನವನ್ನು ಉಳಿಸ್ಕೊಂಡ್ರೆ ಮಾತ್ರ ಅವನು ಆತ್ಮಗೌರವದಿಂದ ಇರೋದಕ್ಕೆ ಸಾಧ್ಯ ಅಂತ ಸಹ ಕುವೆಂಪುರವರ ಅಭಿಪ್ರಾಯ ಆಗಿತ್ತು. ಕನ್ನಡಕ್ಕಾಗಿ ಕೈ ಎತ್ತು, ಆಗ ತಲೆ ಎತ್ತಿ ನಿಲ್ಲಲು ಸಾಧ್ಯ ಆಗುತ್ತೆ ಅಂತ ಕರೆಯನ್ನು ನೀಡಿದರು ಕುವೆಂಪುರವರು. ಹಾಗೆ ಕರ್ನಾಟಕ ರಾಜ್ಯೋದಯ ಆಗಿದ್ದು 1956 ನವೆಂಬರ್ 1ರಂದು. ಆಗ ಅವರು ಕರ್ನಾಟಕ ರಾಜ್ಯೋದಯ ಶ್ರೀಗೀತೆ ಎಂಬ ಕವನವನ್ನು ಸಹ ರಚಿಸಿದ್ರು. ಕುವೆಂಪು ಕರ್ನಾಟಕವನ್ನು ಕಂಡದ್ದು ಕೇವಲ ಒಂದು ಭೌಗೋಳಿಕ ಪ್ರದೇಶ ಅಲ್ಲ. ನಾವು ಮ್ಯಾಪಲ್ಲಿ ಏನು ನೋಡ್ತೀವಲ್ಲ ಅದೇ ಕರ್ನಾಟಕ ಅಲ್ಲ. ಕರ್ನಾಟಕ ಅನ್ನೋದು ಒಂದು ಸಂಸ್ಕೃತಿ. ಈ ಕರ್ನಾಟಕ ಉಳಿದಾಗ ಮಾತ್ರ ಕನ್ನಡಿಗರ ಅಭ್ಯುದಯ ಸಾಧ್ಯ ಅಂತ ಕುವೆಂಪು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಕರ್ನಾಟಕ ಎಂಬ ಹೆಸರು ಬರುವವರೆಗೂ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗೋದಾಗಲಿ, ವಿಶ್ವವಿದ್ಯಾಲಯದ ಗೌರವಗಳನ್ನು ತಗೊಳ್ಳೋದು ಬೇಡ ಅಂತ ನಿರ್ಧರಿಸಿ ಒಂದು ಕಠಿಣವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದರು. ಕನ್ನಡವನ್ನು ಕುವೆಂಪು ಅವರಿಂದ ಬೇರ್ಪಡಿಸಿ ನೋಡಲು ಸಾಧ್ಯನೇ ಇಲ್ಲ, ಅಥವಾ ಕುವೆಂಪು ಮತ್ತು ಕನ್ನಡ ಅಭಿನ್ನವಾಗಿದೆ ಅಂತ ಹೇಳಬಹುದು. ಅಷ್ಟು ಆ ಭಾಷೆಯ ಬಗ್ಗೆ, ಕನ್ನಡದ ಬಗ್ಗೆ ಅವರ ತುಡಿತ ತೀವ್ರವಾಗಿತ್ತು ಅಂತ ಹೇಳಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಕನ್ನಡದ ಬಗ್ಗೆ, ರಾಷ್ಟ್ರದ ಬಗ್ಗೆ ಅವರಿಗಿದ್ದ ಅಭಿಪ್ರಾಯಗಳನ್ನು ನೀವು ಗಮನದಲ್ಲಿಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ಅವರ ದೇಶೀಯತೆ, ನಾಡು ನುಡಿಗಳ ಕುರಿತಾದ ಅವರ ಮಾತುಗಳನ್ನು, ಅವರ ಕವನಗಳಲ್ಲಿರುವ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕುವೆಂಪುರವರ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕವನ ಸಂಕಲನದಲ್ಲಿ ಇರುವ ನಾಡು ನುಡಿ ಇದರ ಕುರಿತಾದ ಕವನಗಳ ವಸ್ತು ಪರಿಚಯ ಈಗ ಮಾಡಿಕೊಳ್ಳೋಣ. ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಒಂದು ವಿಭಿನ್ನ ಬಗೆಯ ಕವನ ಸಂಕಲನ. ಇಲ್ಲಿ ಹಲವಾರು ವೈಚಾರಿಕ ಕವನಗಳಿತ್ತು, ಹಾಗೂ ಕನ್ನಡದ ಬಗ್ಗೆ, ನಾಡು ನುಡಿಯ ಚಿಂತನೆಗಳನ್ನು ನಾವು ಹಲವಾರು ಕವನಗಳಲ್ಲಿ ಕಾಣ್ತೀವಿ. ಕುವೆಂಪುರವರಿಗೆ ಕನ್ನಡ ಅಂದರೆ ಬಹಳ ಪ್ರೀತಿ. ಅವರ ಜೀವನದ ಉಸಿರೇ ಕನ್ನಡ ಮತ್ತು ಕರ್ನಾಟಕ ಆಗಿತ್ತು. ಇದರ ಜೊತೆಗೆ ನಾವು ಪ್ರಕೃತಿ ಪ್ರೀತಿ, ಆಧ್ಯಾತ್ಮ, ವಿಜ್ಞಾನ ಈ ಎಲ್ಲದರ ಬಗ್ಗೆ ಕುವೆಂಪುರವರು ಬರೆದಿರುವ ಕವನಗಳನ್ನು ನಾವು ನೋಡಬಹುದು. ಆದರೆ ಅವರ ಮನದಾಳದಿಂದ ಗೌರವಿಸಿದ ನಾಡು ನುಡಿ ದೇಶದ ಬಗ್ಗೆ ಅವರಿಗೆ ಎಷ್ಟು ಗೌರವವಿತ್ತು ಅನ್ನೋದನ್ನು ಈ ಕವನಗಳಲ್ಲಿ ನಾವು ನೋಡಬಹುದು. ದಾಸ್ಯಕ್ಕೆ ಸಿಲುಕಿದಾಗ, ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಾದಾಗ ಬದುಕು ಹೇಗೆ ಪಲ್ಲಟಗೊಳ್ಳುತ್ತೆ, ಏರುಪೇರಾಗುತ್ತೆ ಬದುಕು, ಸಂಸ್ಕೃತಿ ಸಂಸ್ಕಾರಗಳ ವಿನಾಶಕ್ಕೆ ಅವು ಹೇಗೆ ಕಾರಣವಾಗುತ್ತೆ ಎಂದು ತಿಳಿದ ಕುವೆಂಪುರವರು ದೇಶ, ನಾಡು ನುಡಿಗಳ ಬಗ್ಗೆ ಜನರಿಗೆ ತಿಳಿಸಲು ತಮ್ಮ ಕಾವ್ಯಶಕ್ತಿಯನ್ನು ಬಳಸಿಕೊಂಡರು. ನಮ್ಮ ನಾಡು, ದೇಶ, ನುಡಿಗಳ ಮೇಲೆ ಆಗುತ್ತಿದ್ದ ಅನಾಚಾರ, ಆಘಾತಗಳನ್ನು ಅವರು ಕ್ರೋಧದಿಂದಲೇ ಯುವ ಜನತೆಯನ್ನು ಬಡಿದೆಬ್ಬಿಸುವ ಪ್ರಯತ್ನ ತಮ್ಮ ಕವನಗಳ ಮೂಲಕ ಮಾಡಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಅನಿವಾರ್ಯ, ಅದೊಂದು ಅಗತ್ಯ. ಭಾರತಕ್ಕಾಗಿ ಹಲವರು ನಡೆಸಿದ ಹೋರಾಟ, ಬಲಿದಾನಗಳನ್ನು ನೆನಪಿನಲ್ಲಿಟ್ಕೊಂಡು ನಾವು ಮುನ್ನಡೆಯಬೇಕು ಅಂತ ಹೇಳ್ತಾ ಇದ್ರು. ಭಾರತೀಯರನ್ನು ದಾಸ್ಯಕ್ಕೆ ದೂಡಿದವರ ಪ್ರಭಾವಕ್ಕೆ ಒಳಗಾಗಿ ದೇಶಿ ಭಾಷೆಯನ್ನು, ಕನ್ನಡ ಒಂದೇ ಅಲ್ಲ, ಭಾರತದ ವಿವಿಧ ಭಾಷೆಗಳನ್ನು, ವಿವಿಧ ಪ್ರಾದೇಶಿಕತೆಗಳನ್ನು ಜನ ಮರಿತಾ ಇದ್ದರು. ಆ ಸಂದರ್ಭದಲ್ಲಿ, ಅಂದರೆ ಇದು 1944 ಸಂದರ್ಭ ಅಂತ ಹೇಳ್ಬಹುದು, ಈ ಕವನಗಳನ್ನು ರಚಿಸಿದ್ದು. ಆ ಸಂದರ್ಭದಲ್ಲಿ ಜನತೆಯ ಲೋಪದೋಷಗಳನ್ನು ಎತ್ತಿ ತೋರಿಸಿ ಜನತೆ ಕನ್ನಡದ ಪರವಾಗಿ ನಿಲ್ಲುವಂತೆ ತಮ್ಮ ಕವನಗಳ ಮೂಲಕ ಪ್ರೇರೇಪಿಸಿದರು ಕುವೆಂಪು. ತಮ್ಮ ಧ್ವನಿಯನ್ನು ಎಲ್ಲರಿಗೂ ತಿಳಿಸುವ ಪ್ರಯತ್ನವನ್ನು ಈ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕವನ ಸಂಕಲನದಲ್ಲಿರುವ ಹಲವಾರು ಕವನಗಳ ಮೂಲಕ ಮಾಡಿದ್ರು ಅಂತ ಹೇಳಬಹುದು. ಹೀಗೆ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾದಲ್ಲಿ ನಾಡು ನುಡಿಗಳ ಕುರಿತಾದ ಹಲವಾರು ಕವನಗಳಿದ್ದು, ಅವುಗಳ ವಸ್ತು ದೇಶ, ದೇಶಭಕ್ತಿ, ಸ್ವಾತಂತ್ರ್ಯ ಮತ್ತು ಕರ್ನಾಟಕ, ಕನ್ನಡ ಭಾಷೆಯಾಗಿತ್ತು. ಈಗ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ
ಕವನ ಸಂಕಲನದ ನಾಡು ನುಡಿ ಕುರಿತ ಕವನಗಳ ವಿಶ್ಲೇಷಣೆಯನ್ನು ನಾವು ಮಾಡೋದಾದರೆ, ಅದಕ್ಕೆ ಮೊದಲು ಆ ಕವನಗಳ ಬಗ್ಗೆ ಹೇಳೋದಕ್ಕೆ ಮೊದಲು ಕೆಲವು ಅಂಶಗಳನ್ನು ನಾವು ತಿಳ್ಕೋಬೇಕಾಗತ್ತೆ. ಈ ಕವನಗಳನ್ನು ಕುವೆಂಪುರವರು ರಚಿಸಿದ್ದು ಸುಮಾರು 1944ರ ಸಮಯದಲ್ಲಿ. ಆಗ ಭಾರತ ಮತ್ತು ಕರ್ನಾಟಕ ಎರಡು ಪರಕೀಯರ ದಾಳಿಗೆ ಸಿಕ್ಕಿ ನಲುಗಿತ್ತು. ಹೋರಾಟ, ಚಳುವಳಿ, ಆಂತರಿಕ ಗೊಂದಲಗಳು, ಸಾಮಾನ್ಯರಲ್ಲಿ ಬೇರೂರಿದ್ದ ದಾಸ್ಯ ಭಾವ ಇವುಗಳಿಂದ ವಿಪ್ಲವಗಳು ರಾಷ್ಟ್ರದೊಳಗಡೆ ಸೃಷ್ಟಿಯಾಗಿತ್ತು. ಸಭ್ಯ ಸಂಸ್ಕೃತಿಯ ಮೇಲೆ ಈ ವಿದೇಶಿ ಶಕ್ತಿಗಳು ಮಾಡಿರುವ ದಾಳಿಯನ್ನು ಕಂಡು ಕುವೆಂಪು ಬಹಳ ಬೇಸರಗೊಂಡಿದ್ರು, ನೊಂದುಕೊಂಡಿದ್ರು. ನಮ್ಮ ದೇಶದ ಸಂಸ್ಕಾರ, ಭಾಷೆಯಂತಹ ಸಂಪತ್ತನ್ನು ಪಕ್ಕಕ್ಕೆ ಸರಿಸಿ ದಾಸ್ಯಕ್ಕೊಳಗಾಗಿ ಜನರು ಭಾಷೆ, ಭಾವ ಎರಡರನ್ನೂ ಕಳೆದುಕೊಳ್ತಾ ಇದ್ದುದನ್ನು ಅವರು ವಿರೋಧಿಸಿದ್ರು. ಆದರೆ ಕುವೆಂಪು ಪರಭಾಷಾ ವಿರೋಧಿ ಅಲ್ಲ. ಎಲ್ಲ ಭಾಷೆಗಳು ಸರಸ್ವತಿಯ ಮುಖವಾಣಿ ಅಂತಲೇ ಅವರು ತಿಳಿದುಕೊಂಡಿದ್ರು. ಎಲ್ಲ ಭಾಷೆಗಳನ್ನು ಗೌರವಿಸಲೇಬೇಕು. ಆದರೆ ಅಗತ್ಯವೇ ಇಲ್ಲದೆ ತಿಳಿಯದ ಭಾಷೆಯನ್ನು ಬಳಸೋದು ಅವೈಜ್ಞಾನಿಕ ಅಂತ ಅವರು ಹೇಳ್ತಾ ಇದ್ರು. ಮಕ್ಕಳು ಅದರಿಂದ ಜ್ಞಾನಿಗಳಾಗೋದಿಲ್ಲ. ಆದರೆ ಅದಕ್ಕೆ ಬದಲಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಮಕ್ಕಳ ಮೇಲೆ ಅರಿವಿನ ಸಾಮರ್ಥ್ಯ, ವಿಸ್ತಾರ ಹೆಚ್ಚಾಗುತ್ತೆ. ಆದ್ದರಿಂದ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಡ್ತಾರೆ ಅನ್ನೋದು ಕುವೆಂಪುರವರು ಎಲ್ಲೆಡೆ ಹೇಳ್ತಾನೆ ಇದ್ದರು. ಕುವೆಂಪು ಅವರ ಈ ಎಲ್ಲ ಚಿಂತನೆಗಳನ್ನು ಅವರ ವಿವಿಧ ಕವನಗಳ ವಿಶ್ಲೇಷಣೆಯ ಮೂಲಕ ನಾವು ಈಗ ತಿಳಿದುಕೊಳ್ಳೋಣ. ಮೊದಲೇ ಹೇಳಿದಾಗೆ ಕುವೆಂಪುರವರ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾದ ಕವನ ಸಂಕಲನದಲ್ಲಿರುವ ಸುಮಾರು 14 ಕವನಗಳ ಬಗ್ಗೆ ಈಗ ವಿಶ್ಲೇಷಣೆ ಮಾಡೋಣ. ಈ ಎಲ್ಲ ಕವನಗಳು ರಾಷ್ಟ್ರೀಯತೆ, ಸ್ವಾತಂತ್ರ್ಯ, ನಾಡು ಮತ್ತು ನುಡಿ ಬಗ್ಗೆ ಇವೆ. ಮೊದಲನೇದಾಗಿ ರಕ್ತತರ್ಪಣ. ಈ ಕವನ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದಕ್ಕೆ ಯುವಕರನ್ನು ಬಡಿದೆಬ್ಬಿಸುವ ಕವನವಾಗಿದೆ. ದೇಶದ ಎಲ್ಲೆಡೆ ಸ್ವಾತಂತ್ರ್ಯ ಕೂಗು, ಚಳುವಳಿ ನಡೀತಾ ಇದ್ದ ಕಾಲ 1944. ಎಷ್ಟೋ ಜನ ಪರಕೀಯರ ದಾಳಿಗೆ ಆಹುತಿಯಾಗಿದ್ದನ್ನು ಕಂಡು ಕವಿ ತಾವೇ ಹೋರಾಟದಲ್ಲಿ ಭಾಗವಹಿಸಿದ್ದಷ್ಟು ತೀವ್ರವಾಗಿ ಆ ಗಳಿಗೆಯನ್ನು ಅನುಭವಿಸಿದರು. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತೆತ್ತವರ ಬೆಲೆ, ಅವರ ಕುಟುಂಬದ ನೋವು ಕವಿಯ ಕಣ್ಮುಂದೆ ಇತ್ತು. ಭೂತಕಾಲದ ಅರಿವಿಲ್ಲದೆ ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಕಟ್ಟೋದು ಸಾಧ್ಯ ಇಲ್ಲ ಅನ್ನೋದು ಕುವೆಂಪುರವರ ಅಭಿಪ್ರಾಯ ಆಗಿತ್ತು. ಭೂತಕಾಲದಲ್ಲಿ ಅನೇಕ ಸತ್ಯಗಳು ಇರುತ್ತೆ. ದೇಶಕ್ಕಾಗಿ ಪ್ರಾಣ ಕೊಟ್ಟವರ ಕಥೆಗಳನ್ನು ಯಾರೂ ಹೇಳೋದಿಲ್ಲ ಎನ್ನುವ ನೋವು ಆ ಹುತಾತ್ಮರ ಗೋರಿಗಳ ಗರ್ಭದಲ್ಲಿ ಅಡಗಿತ್ತು. ಆದ್ದರಿಂದ ಅಲ್ಲಿ ಸತ್ತಿದ್ದವರೆಲ್ಲ ಹೊರಗೆ ಬಂದು ತಮ್ಮ ಕಥೆಯನ್ನು, ವ್ಯಥೆಯನ್ನು ಈ ಕವನದ ಮೂಲಕ, ರಕ್ತತರ್ಪಣ ಕವನದ ಮೂಲಕ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಏಳಿರೈ ಸೋದರಿರ, ಏಳಿರೈ ಸೋದರಿರ, ನಿಮಗಾಗಿ ಮಡಿದೆಮ್ಮ ಮರೆಯದಿರಿ, ನಿಮಗಾಗಿ ಮಡಿದೆಮ್ಮ ಮರೆಯದಿರಿ, ನಿಮ್ಮಣ್ಣ ತಮ್ಮಂದಿರನು ನಿಮ್ಮಂತೆ ನಾವಿದ್ದು ಉಸರಳಿದು ನಲಿದುಲಿದು ಒಲಿದೊಲಿಸಿ ಬಾಳಿದೆವು. ಮೊನ್ನೆ ಮೊನ್ನೆ ಸ್ವಾತಂತ್ರ್ಯ ಸಾಧನೆಗೆ, ಸಂಗ್ರಾಮ ದೇವತೆಗೆ ರಕ್ತ ತರ್ಪಣವಿತ್ತು ಎದೆಯ ಹರಿದು ಹೊರಳಿದೆವು ನೆಲಕ್ಕೆ ಅಂತ ಹೇಳ್ತಾರೆ. ಆ ಆತ್ಮಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದವರು ಗೋರಿಗಳಿಂದ ಎದ್ದು ಬಂದು ಈ ಕಥೆಯನ್ನು ಈ ಕವನದ ಮೂಲಕ ಹೇಳ್ತಾರೆ. ನಾವು ಹೇಗೆ ರಕ್ತ ತರ್ಪಣವಿತ್ತು ನಾವು ನೆಲಕ್ಕೆ ಸೇರ್ಕೊಂಡ್ವಿ ಅನ್ನೋದನ್ನು ಹೇಳ್ತಾರೆ. ಹುತಾತ್ಮರಾದವರಿಗೂ ಕುಟುಂಬ ಇತ್ತು, ಸಂತಸ ಇತ್ತು. ಆದರೆ ಎಲ್ಲಕ್ಕಿಂತ ಮಹತ್ತರವಾದ ದೇಶ ಪ್ರೇಮ ಅವರ ಕಣ್ಮುಂದೆ ಇತ್ತು. ಆದ್ದರಿಂದ ಬದುಕನ್ನು ಅವರು ಬಲಿ ಕೊಟ್ಟರು. ಅವರು ಮಾಡಿದ ತ್ಯಾಗ, ಬಲಿದಾನವನ್ನು ಇಲ್ಲಿ ಗುರುತಿಸೋರು ಯಾರೂ ಇಲ್ಲ ಅನ್ನೋದನ್ನು ಅವರು ದುಃಖದ ಮೂಲಕ ಈ ಕವನದಲ್ಲಿ ಹೇಳಿದ್ದಾರೆ. ಅವರ ಹೋರಾಟವನ್ನು ಅವರೇ ಹೇಳ್ತಾರೆ. ಆ ಗೋರಿಗಳಿಂದ ಬರುವ ಆತ್ಮಗಳು ಹೇಳುತ್ತೆ, ನಮ್ಮ ಹೋರಾಟವನ್ನು ಮುಂದುವರಿಸುವವರು ಬರುವರು ಇಲ್ಲವೋ ಎನ್ನುವ ಸಂದೇಹ ಇದೆ ಅಂತ ಅವರು ಆ ಆತ್ಮಗಳು ಹೇಳುತ್ತೆ. ದೇಶದ ರಕ್ಷಣೆಯನ್ನು
ಇಂದಿನ ಪೀಳಿಗೆಯವರು ಮಾಡದೇ ಹೋದರೆ ಅವ್ರು ಹೇಳೋದು ಸಾವಿನಲ್ಲಿಯೂ ನಮಗೆ ಶಾಂತಿ ಇಲ್ಲ ಅಂತ ಹೇಳ್ತಾರೆ. ಸತ್ತಿರುವ ಎಲ್ಲ ಆತ್ಮಗಳ ಆಸೆ ಒಂದೇ, ದೇಶ ಸ್ವಾತಂತ್ರ್ಯವಾಗುವುದು. ಅದನ್ನು ಈಗ ಬದುಕಿರುವವರು ಮಾಡದೆ ಹೋದರೆ ಅವರು ಹೇಳ್ತಾರೆ ನಿಮಗೆ ಕಾಟ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಆತ್ಮಗಳೇನು ಹೇಳುತ್ತೆ, ನಾವು ಹೋರಾಟ ಮಾಡದೇ ಇದ್ದರೆ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ತಾಯಿ ಭಾರತಿ ನಿಮ್ಮನ್ನು ಹೆತ್ತಿದ್ದೇ ದೇಶವನ್ನು ಸುಭದ್ರಗೊಳಿಸೋಕ್ಕಾಗಿ, ಜನ್ಮಭೂಮಿಯ ಋಣವನ್ನು ತೀರಿಸಿ ನಿಮ್ಮ ಸುಖ ಸಂತೋಷ ಕುಟುಂಬ ಎಲ್ಲವೂ ಚೆನ್ನಾಗಿರಲಿ ಅಂತ ಹಾರೈಸುತ್ತೆ ಆ ಆತ್ಮಗಳು. ಆಗ ನಿಮಗಾಗಿ ಸತ್ತ ನಮಗೂ ಬೆಲೆ ಬರುತ್ತೆ, ಬದುಕಿರುವ ನಿಮಗೂ ಸಹ ಬೆಲೆ ಇರುತ್ತೆ ಅಂತ ಆ ಆತ್ಮಗಳು ಹೇಳುತ್ತೆ. ಅಕಸ್ಮಾತಾಗಿ ನಾವು ಹೋರಾಟ ಅಂದರೆ ಆಗಿನ ಜನರು ಹೋರಾಟ ಮಾಡದಿರ ಇದ್ದಿದ್ರೆ ದಾಸ್ಯದ ಶೃಂಖಲೆಯಲ್ಲಿ ಸಿಲುಕಿ ನರಳಬೇಕಾಗತ್ತೆ. ಆಗ ನಿಮ್ಮ ಬದುಕು ದುರ್ಭರವಾಗುತ್ತೆ, ಸತ್ತ ನಮಗೆ ಇರುವ ನಿಮಗೆ ಒಳಿತಾಗೋದಿಲ್ಲ. ಅದಕ್ಕಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಅಂತ ಆ ಆತ್ಮಗಳ ಮೂಲಕ ಕವಿ ಯುವಜನಕ್ಕೆ ಕರೆ ನೀಡಿದ್ದಾರೆ ಈ ರಕ್ತತರ್ಪಣ ಕವನದ ಮೂಲಕ. ಮತ್ತೊಂದು ಕವನ ಸುಮುಹೂರ್ತವೋ ಹಿಂದೆ. ಈ ಕವನ ಯಾವುದಾದ್ರೂ ಒಂದು ಕೆಲಸಕ್ಕೆ ಅಥವಾ ಒಂದು ಹೋರಾಟಕ್ಕೆ ಮುಹೂರ್ತ ನೋಡಿ ಶುರು ಮಾಡೋಣ ಅನ್ನುವ ಮನಸ್ಥಿತಿಯವರನ್ನು ಖಂಡಿಸೋದೇ ಈ ಕವನ. ಸ್ವಾತಂತ್ರ್ಯ ಎಂಬ ಶಬ್ದ ಕೇಳಿದೊಡನೆ ಸಂಗ್ರಾಮ ಶಬ್ದ ಸಹ ಜೊತೆಯಲ್ಲೇ ಬರುತ್ತೆ. ಅಂತಹ ಸಂಗ್ರಾಮಕ್ಕೆ, ಹೋರಾಟಕ್ಕೆ, ಅಂತಹ ಅಗತ್ಯ ಕೆಲಸಕ್ಕೆ ಒಳ್ಳೆ ಮುಹೂರ್ತ ನೋಡಿ ಶುರು ಮಾಡೋಣ ಅಂತ ಅನ್ನೋದು ಕವಿ ಒಪ್ಪೋದಿಲ್ಲ. ಸ್ವಾತಂತ್ರ್ಯವನ್ನು ದೈನ್ಯದಿಂದ ಬೇಡಿ ಪಡಿಬೇಡಿ, ಮೈ ನೆತ್ತರು ಕಾರಿ, ಹೋದರೆ ಹೋಗಲಿ ತಲೆಹಾರಿ ಅಂತ ಹೇಳ್ತಾರೆ ಕುವೆಂಪುರವರು. ಪ್ರಾಣ ಹೋದರೂ ಚಿಂತಿಸಬೇಡಿ, ತಾಯ್ನಾಡಿನ ಘನತೆಯನ್ನು ಹೆಚ್ಚಿಸುವ ಕೆಲಸ ಮಾಡಿ ಅಂತ ಯುವ ಜನತೆಗೆ ಕರೆ ಕೊಡ್ತಾರೆ ಕವಿ ಕುವೆಂಪುರವರು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಪದ್ಯದಲ್ಲಿ ತ್ಯಾಗದ ಯಾಗಕ್ಕೆ ನುಗ್ಗಿರಿ ಮುಂದೆ, ಭೋಗದ ರೋಗವ ಬಿಡಿ ಹಿಂದೆ, ತಡ ಮಾಡಿದ ರಮ್ಮನ ನೀ ಕೊಂದೆ, ಸುಮುಹೂರ್ತವೋ ಹಿಂದೆ ಅಂತ ಹೇಳ್ತಾರೆ. ಅಂದರೆ ಈ ಕ್ಷಣವೇ ನೀವು ತ್ಯಾಗಕ್ಕೆ, ಹೋರಾಟಕ್ಕೆ ಸಿದ್ಧರಾಗಿ ಅಂತ ಹೇಳೋದು. ಯಾವುದೇ ಕಾರಣಕ್ಕೂ ಮುಂದೆ ಹಾಕಬೇಡಿ, ಈ ಹೋರಾಟ ಮಾಡೋಣ ಅನ್ನೋ ಒಂದು ತೀರ್ಮಾನನ ಅಂತ ಹೇಳೋದು. ಶಾಂತಿ ಸಂಧಾನ ಎಂಬ ಹಂತಗಳನ್ನು ದಾಟಿ ಈಗ ದೇಶ ಪ್ರೇಮ ವೇಷವನ್ನು ತಾಳಿ ಕಳವೈರಿಯ ಸೀಡಿ ಅಂತ ಹೇಳುವ ಹೊತ್ತು ಬಂದಾಗಿದೆ, ಎದ್ದೇಳಿ ಅಂತ ಕುವೆಂಪು ಹೇಳ್ತಾರೆ. ಭೋಗದ ಬದುಕಿಗೆ ನಿಮ್ಮನ್ನು ಎಳೆದುಕೊಂಡ್ರೆ ನೀವು ದಾಸ್ಯದಲ್ಲೇ ಕೊಳೆಯಬೇಕಾಗುತ್ತೆ. ಎಚ್ಚೆತ್ತು ಹೋರಾಡದಿದ್ರೆ ನಿಮ್ಮ ತಾಯಿಯನ್ನು ನೀನೇ ಕೊಂದಂತೆ ಅಂತ ಹೇಳ್ತಾರೆ. ಒಳ್ಳೆಯ ಕೆಲಸಕ್ಕೆ ಕಾಲವನ್ನು ನಿರ್ಣಯಿಸುತ್ತಾ ಕೂರೋದು ಕಂದಾಚಾರ ಅದು. ಅದರಿಂದ ನೀವು ಹಿಂದೆ ಹೊರಡಿ ಅಂತ ಹುರಿದುಂಬಿಸ್ತಾರೆ. ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ, ಮತ್ತೊಂದು ಕಡೆ ಮೌಢ್ಯದ ವಿರುದ್ಧ ಹೋರಾಟ, ಎರಡನ್ನೂ ಒಟ್ಟಿಗೆ ಸಾಧಿಸುವ ಕೆಲಸವನ್ನು ನೀವು ಇಲ್ಲಿ ನೋಡಬಹುದು. ಮತ್ತೊಂದು ಕವನ ಭರತ ಭೂಮಿ ನನ್ನ ತಾಯಿ. ಕುವೆಂಪು ದೇಶ ಭಾಷೆಗಳನ್ನು ಪ್ರೀತಿಸಿದಂತಹ ಕವಿ. ಭರತ ಭೂಮಿ ಅವರಿಗೆ ತಾಯಿ ಆಗಿತ್ತು. ಭೂಮಿಯನ್ನು ತಾಯಿಯೆಂದೇ ಕರೆದರು. ಅದಕ್ಕೆ ನಾವೆಲ್ಲ ಹೇಳೋದು ಭಾರತ್ ಮಾತಾ ಕಿ ಜೈ ಅಂತ. ಭಾರತ್ ಮಾತಾ ಅನ್ನೋದು ಅಂದಿನ ಕಾಲದಲ್ಲೇ ಕುವೆಂಪುರವರ ಮನಸ್ಸಿನಲ್ಲಿತ್ತು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಅವರು ಹೆಸರು ಕೊಟ್ಟಿದ್ದು ಭರತ ಭೂಮಿ ಅಂತ. ಆ ತಾಯಿ ನೂರಾರು ಕವಿಗಳನ್ನು ತನ್ನ ಒಡಲಿನಲ್ಲಿರಿಸಿಕೊಂಡು ಪೋಷಿಸ್ತಾಳೆ. ಅಂತಹ ತಾಯಿಗಾಗಿ ಜೀವನವನ್ನೇ ದೇವಿ ಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು ಅಂತ ಜನ್ಮಭೂಮಿಯನ್ನು ಅವರು ಪೂಜಿಸುವಂತಹ ಮನಸ್ಸಿತ್ತು ಅವರಿಗೆ. ತಾಯಿಯ ಸಿರಿವಂತಿಕೆಯ ಬಗ್ಗೆ ಕವಿಗೆ ಹೆಮ್ಮೆ ಇದೆ. ಏನು ಹೇಳ್ತಾರೆ ಅಂದರೆ, ತುಹಿನ ಗಿರಿಯ ಸಿರಿಯ ಮುಡಿಯ, ಹಿರಿಯ ಕಡಲು ತೊಳೆಯು ಒಡಿಯ ಅಂತ ಈ ತಾಯಿಯ ಸೌಂದರ್ಯವನ್ನು ಹೊಗಳುತ್ತಾರೆ. ಭರತ ಭೂಮಿ ಪುಣ್ಯ ತೀರ್ಥವೆಂದು ಭಾಸವಾಗುವುದಕ್ಕೆ ಕಾರಣ ಇಲ್ಲಿ ಹರಿಯುವ ಸಿಂಧು, ಯಮುನೆ, ಗಂಗೆ, ಭದ್ರೆ, ತುಂಗೆ ಮೊದಲಾದ ನದಿಗಳ ನೀರು. ಒಂದೊಂದು ನದಿಯು ಒಂದೊಂದು ಸಂಸ್ಕೃತಿಯ ತೊಟ್ಟಿಲನ್ನು ನಿರ್ಮಿಸಿದೆ. ಆದರೂ ಕೆಲವು ತೊಡಕುಗಳು ಸಹ ಇದೆ ನಮ್ಮ ಭರತ ಭೂಮಿಯಲ್ಲಿ. ಮತದ ಬಿರುಕುಗಳನ್ನು ತೊರವೆ, ನುಡಿಗಳ ಅಡಕುಗಳನ್ನು ಮೆರವೆ, ತೊಡಕುಗಳನ್ನು ಬಿರಿವೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮತ ಎಂಬ ಒಂದು ಕಾರಣ ಇಟ್ಕೊಂಡು ಹಲವಾರು ಬಿರುಕುಗಳು ಸಹ ಬಂದ್ಬಿಟ್ಟಿದೆ. ತಾಯಿ ಅಗಾಧವಾದ ಶ್ರೇಷ್ಠ ಗುಣಗಳನ್ನು ಹೊಂದಿ ನಮ್ಮಂತಹ ಲಕ್ಷಾಂತರ ಜನಗಳನ್ನು ಪೋಷಿಸ್ತಾ ಇದ್ದಾಳೆ. ಆದರೆ ಮಗನಾಗಿ, ಪ್ರಜೆಯಾಗಿ ನಾನೇನು ತಾಯಿಗೆ ಕೊಡಬಲ್ಲೆ, ನಾನೇನು ದೇಶಕ್ಕೆ ಕೊಡಬಲ್ಲೆ?
ಇಲ್ಲಿರುವ ಬಿಡುಕುಗಳನ್ನು ಒಡುಕುಗಳನ್ನು ಮರೆತು ನಾವು ಬದುಕ್ತೇನೆ ಅಂತ ಹೇಳಬೇಕು. ನನ್ನನ್ನು ಹೊರೆದ ತೊಟ್ಟಿಲಾದ ಈ ಭೂಮಿ, ಈ ತಾಯಿ, ಈ ಭಾರತ ಮಾತೆ ಸ್ವಾತಂತ್ರ್ಯದ ಸ್ವರ್ಗಕ್ಕೇರಿ ಪುಣ್ಯದೇಹಿ ಮೆಟ್ಟಲು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾತಂತ್ರ್ಯ ಪಡೆಯಲು ಏಣಿಯ ಮೆಟ್ಟಲಾಗಬೇಕು, ಆಗಲೇ ಬದುಕು ಸಾರ್ಥಕವಾಗುತ್ತೆ ಅಂತ ಈ ಕವನದಲ್ಲಿ ಕವಿ ಹೇಳಿದ್ದಾರೆ. ಮತ್ತೊಂದು ಕವನ ತರುಣರಿರ ಎದ್ದೇಳಿ. ಹಳತು ಮತ್ತು ಹೊಸತಿನ ಸಂಗಮವನ್ನು ಆಶಿಸಿ ರಚಿಸಿರುವ ಕವನ ಇದು. ಒಂದು ಕಡೆ ಸಂಪ್ರದಾಯದ ಶೃಂಖಲೆಗಳು, ಮೌಢ್ಯಯುತ ಆಲೋಚನೆಗಳು, ಮತ್ತೊಂದು ಕಡೆ ಭಾರತವನ್ನು ಆಕ್ರಮಿಸಿಕೊಂಡ ವಿದೇಶಿಯರ ಹೊಸ ಬಗೆಯ ಇಂಗ್ಲಿಷ್ ಶಿಕ್ಷಣ. ಇದರಲ್ಲಿ ಒಂದನ್ನು ಮಾತ್ರ ಅವಲಂಬಿಸಲು ಸಾಧ್ಯವಾಗೋದಿಲ್ಲ. ಆಧುನಿಕ ಪೀಳಿಗೆಗೆ ಇವೆರಡರ ಸಮ್ಮಿಲನವನ್ನು ವಿವೇಕದಿಂದ ನಿಭಾಯಿಸುವ ಅವಶ್ಯಕತೆ ಇದೆ. ಇದನ್ನರಿತೆ ಕುವೆಂಪು ಹೇಳಿದ್ದಾರೆ, ಹೋಗುತ್ತಿದೆ ಹಳೆ ಕಾಲ, ಹೊಸ ಕಾಲ ಬರುತ್ತಲಿದೆ, ತರುಣರಿರ ಎದ್ದೇಳಿ, ಎಚ್ಚರಗೊಳ್ಳಿ, ಕೇಳಿ ಅಂತ ಈ ಕವನದ ಮೂಲಕ ಕುವೆಂಪು ಕರೆ ಕೊಟ್ಟಿದ್ದಾರೆ. ಪಶ್ಚಿಮದ ಕಡೆಯಿಂದ ಹೊಸ ಗಾಳಿ ಬೀಸುತ್ತಿದೆ, ಬೇಡದ ಆಲೋಚನೆಗಳಲ್ಲೆಲ್ಲ ತುಂಬಿಕೊಂಡಿದ್ದ ಮುದಿ ಕಡ್ಡಿ ತರಗು ಹಣ್ಣೆಲೆಗಳ ಉದುರಿ ಹೋಗುತ್ತಿದೆ ಅಂತ ಹೇಳ್ತಾರೆ. ಉದಾಹರಣೆಗೆ ರಷ್ಯಾ ಬಗ್ಗೆ ಹೇಳ್ತಾರೆ, ಪಶ್ಚಿಮದ ಹೊಲಗೇರಿ ಇಂದು ನಂದನವಾಗಿ ನಗುತ್ತಲಿದೆ ರಷ್ಯಾ, ಮಲಗಿ ನಿದ್ದೆ ಮಾಡುತ್ತಿದ್ದ ಏಷ್ಯಾ ಖಂಡವೇ ಈಗ ಎಚ್ಚೆತ್ತಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಈ ಕವನದಲ್ಲಿ ಅಂದರೆ, ಹೊಸ ಬಾಳ ಗೀತೆ ಏನು ದಿಕ್ಕು ದೆಸೆ ಬೆರೆವಂತೆ, ಹೊಸ ಬಾಳ ಗೀತೆ ಏನು ದಿಕ್ಕು ದೆಸೆ ಬಿರಿವಂತೆ, ಕೊರಳೆತ್ತಿ ಕೈ ಎತ್ತಿ ದನಿ ಎತ್ತಿ ಹಾಡಿ, ಸೇರಿ ನಡೆದರೆ ನಿಮ್ಮ ತಡೆಯಿರುವವರಾರಿಲ್ಲ, ಜಗವೇ ಹಿಂಜರಿಯುವುದು ನಿಡುದಾರಿ ನೀಡಿ, ತರುಣರಿರಿ ಎದ್ದೇಳಿ, ತರುಣರಿರಿ ಎದ್ದೇಳಿ, ಎಚ್ಚರಗೊಳ್ಳಿ ಮೂಡಿ ಅಂತ ಹೇಳ್ತಾರೆ. ಇಲ್ಲಿ ರಷ್ಯಾದ ಉದಾಹರಣೆ ಕೊಟ್ಟರೂ ಸಹ ಮಾನವೀಯತೆಯ ಸೆಲೆಯಿಲ್ಲದ ಯಾವುದೇ ವಾದವನ್ನು ಕುವೆಂಪುರವರು ಒಪ್ಪಿಲ್ಲ. ಹಳೆಯದನ್ನು ಸಾರಾಸಗಟಾಗಿ ತಿರಸ್ಕರಿಸಿದವರು ಅಲ್ಲ. ಕವಿ ಆಶಿಸಿದ್ದು ಬದಲಾವಣೆಯನ್ನು. ಹಳೆ ಮತದ ಕೊಳೆಯೆಲ್ಲ ಹೊಸ ಮತೆಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ, ಬರಲಿ ವಿಜ್ಞಾನ ಬುದ್ಧಿ ಅಂತ ಆಶಿಸ್ತಾರೆ. ವೈಜ್ಞಾನಿಕ ನಿಲುವಿಲ್ಲದ ಮೂಢರ ರೀತಿಯಲ್ಲಿ ಪಶ್ಚಿಮದ ಎಲ್ಲವನ್ನೂ ಕವಿ ಒಪ್ಪೋದಿಲ್ಲ. ಬದಲಾಗಿ ಕಾಲಕ್ಕೆ ಅನುಗುಣವಾಗಿ ಹೊಸ ಪೀಳಿಗೆ ಬದುಕಬೇಕು. ಅದಕ್ಕೆ ಅವರು ಹೇಳೋದು ಎದ್ದೇಳಿ, ಎಚ್ಚರಗೊಳ್ಳಿ ಅಂತ. ವಿವೇಕಾನಂದರ ಆದರ್ಶವನ್ನು ಸಹ ನಾವು ಈ ಪದಗಳಲ್ಲಿ ಗುರುತಿಸಬಹುದು. ಕುವೆಂಪು ಯುವಜನತೆಯಲ್ಲಿ ಆಶಿಸ್ತಾ ಇದ್ದಿದ್ದು ಸ್ವಾತಂತ್ರ್ಯದ ಅಭೀಪ್ಸೆ ಮತ್ತು ವಿವೇಕದ ಆಲೋಚನೆಯ ಸಮ್ಮಿಲನವನ್ನು ಅಂತ ಹೇಳಬಹುದು. ಮತ್ತೊಂದು ಕವನ ಓ ಬನ್ನಿ ಸೋದರರೇ ಬೇಗ ಬನ್ನಿ. ಇದು ಹಿಂದಿನ ಕವನವಾದ ತರುಣರಿರ ಎದ್ದೇಳಿ ಕವನದ ಮುಂದಿನ ಭಾಗ ಅಂತ ಹೇಳಬಹುದು. ಎದ್ದ ತರುಣರು ಬೇಗ ಬರಬೇಕು, ಬಂದು ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಅಂತ ಕುವೆಂಪು ಹೇಳಿದ್ದಾರೆ. ವಿವಿಧ ಬಗೆಯ ಸಿದ್ಧಾಂತಗಳಲ್ಲಿ ಸಿಲುಕಿ ಅದರಿಂದ ಹೊರಬರಲಾಗದೆ ಒದ್ದಾಡ್ತಾ ಇರೋ ಈ ಜನರಲ್ಲಿ ಒಗ್ಗಟ್ಟು ಎಲ್ಲಿಂದ ಬರಬೇಕು? ರಾಷ್ಟ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಕರೆದೊಯ್ಯಬೇಕಾದ್ರೆ ಇವರನ್ನು ಬಂಧಿಸಿರುವ ಜಾತಿ ಮತ ಎಂಬ ಅಜ್ಞಾನದಿಂದ ಮೊದಲು ಹೊರಬರಬೇಕು ಅಂತ ಕುವೆಂಪು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಈ ಕವನದಲ್ಲಿ ಅಂದರೆ, ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳನ್ನ ಇಲ್ಲಿ ಉದಾಹರಣೆಯಾಗಿ ತೋರಿಸ್ತಾರೆ. ಜಪಾನು, ರಷ್ಯಾ, ತುರ್ಕಿಗಳೆಲ್ಲ ಇದರಿಂದ ಹೊರಗೆ ಬಂದು ಕ್ರಾಂತಿ ಮಾಡಿ ಹೊಸ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿದ್ದಾರೆ. ಆ ಥರ ನೀವು ಸಹ ಮಾಡಬೇಕು. ಒಳಗಿನ ಮತ್ತು ಹೊರಗಿನ ಶತ್ರುಗಳಿಂದ ರಕ್ಷಣೆ ಮಾಡಬೇಕಾಗಿದೆ ನಮ್ಮ ದೇಶನ. ಹೊರಗಿನದೆಲ್ಲ ಸರಿ ಎಂಬ ಮೋಹದ ಜ್ಞಾನ ಬೇಕಾಗಿಲ್ಲ. ನಮ್ಮದೇ ಮತಗಳು ಸರಿ ಎಂಬ ಮೋಹದ ಜ್ಞಾನಕ್ಕೂ ನಾವು ಸಿಲುಕಬಾರದು ಎಂಬ ಬುದ್ಧಿವಾದವನ್ನು ಎಲ್ಲ ಕಾಲಕ್ಕೂ ಹೊಂದುವ ಈ ಎಚ್ಚರಿಕೆಯನ್ನು ಕುವೆಂಪು 1944 ನೀಡಿದರು. ಯಾವುದೇ ಕೆಲಸವಾಗಲಿ ಅದನ್ನು ಮಾಡುವಾಗ ನಾವು ಮೊದಲು ಮನುಷ್ಯರಾಗಿರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅಂತ ಈ ಕವನದಲ್ಲಿ ಹೇಳಿದ್ದಾರೆ. ಮತ್ತೊಂದು ಕವನ ಹಂಪೆಯ ಭೀಮ.
ಒಂದು ಕಾಲದಲ್ಲಿ ಸಕಲ ವೈಭವಗಳಿಂದ ಮೆರೆದಿದ್ದ ಹಂಪೆ ಇಂದು ಹಾಳು ಹಂಪೆಯಾಗಿದೆ. ಭೀಮನನ್ನು ಪ್ರತಿಮೆಯಾಗಿರಿಸಿಕೊಂಡು ಅವನ ಮೂಲಕ ಕವಿ ಮಾತನಾಡ್ತಾ ಹೋಗ್ತಾರೆ. ಕೋಟೆಯ ಬಾಗಿಲಲ್ಲಿ ನಿಟ್ಟುಸಿರು ಬಿಡುತ್ತಾ ನಿಂತ ಬಲ್ಗದೆಯ ಮೈಗಲಿಯು ಭೀಮನೇನು ಅಂತ ಹತ್ತಿರ ಹೋಗಿ ಅವನನ್ನು ಕೇಳ್ತಾರೆ. 1000 ಆನೆಯ ಬಲ ಹೊಂದಿದ್ದ ಭೀಮನಲ್ಲಿ ಕಂಬನಿ ಕರೆವ ಮಾರುತಿಯಲ್ಲಿ ಕಾರಣ ಕೇಳ್ತಾರೆ. ಎಷ್ಟೆಲ್ಲ ವೀರರು, ಅರಸರು, ಕಬ್ಬಿಗರು ಎಲ್ಲರೂ ಇದ್ದು ಹೋದ ಈ ಹಂಪೆ ನೆಲ ಏನಾಯಿತು ಇದಕ್ಕೆ? ಈ ಮುಸಲರಿಂ ಹಸಿ ಮಸಣವಾದುದೇನು ಎಂದು ಸಂಕಟ ಪಡ್ತಾರೆ. ಅದಕ್ಕೆ ಈ ಪದ್ಯದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಹಾಳಾದ ಐಸಿರಿಯ ಕಿಚ್ಚ ಮರುಕಳಿಸು, ಹಾಳಾದ ಐಸಿರಿಯ ಕಿಚ್ಚ ಮರುಕಳಿಸು, ಅಣಕಿಸೆಮ್ಮನು ವೀರ ಹೊಂಬೇಡಿಗಳು ನಾವು, ನಿನ್ನ ಗದೆಯ ಘಾತದಿಂದೆಚ್ಚರುವೆವು ಅಂತ ಹೇಳ್ತಾರೆ. ಹಂಪೆಯ ಭಾಗದಿಂದ ಬಂದ ಕವಿಗಳನ್ನು ಸೇರಿಸಿಯೇ ಭಾಷೆ ಸಮೃದ್ಧ ಆಗಿರೋದು. ಅಲ್ಲಿರುವ ಎಲ್ಲ ಕವಿಗಳಿಂದ ನಮ್ಮ ಭಾಷೆ ಬೆಳೆದಿದೆ ಅನ್ನೋದನ್ನು ನಾವು ಮರಿಬಾರ್ದು. ಅಷ್ಟೆಲ್ಲ ಕವಿಗಳನ್ನು ನೀಡಿದ ಆ ಹಂಪೆಯ ಒಡಲು ಇಂದು ಮಸಣವಾಗಿದೆ. ಅದನ್ನು ಹೇಗೆ ಸಹಿಸೋದು? ಅಲ್ಲೆಲ್ಲ ಕಂಡದ್ದು ಜಯಮತ್ತನಾದ ರುದ್ರ ಮಾರುತಿಯನ್ನು, ಗದೆಯನ್ನು ತಿರುಗಿಸದೆ ಆತ ಅಳುತ್ತಾ ನಿಂತ್ಕೊಂಡಿರೋದು ಕವಿಗೆ ಸಹಿಸೋದಕ್ಕಾಗೋದಿಲ್ಲ. ಅವ್ರು ಹೇಳ್ತಾರೆ, ಇಲ್ಲಿಗೆ ಬರುವ ಯಾತ್ರಿಕರನ್ನು ನೀನು ಬಡಿದೆಬ್ಬರಿಸು ಭೀಮ. ನಿನ್ನ ಮಾತುಗಳಿಂದ ಅಂದು ದುರ್ಯೋಧನನ್ನು ನೀನು ವೈಶಂಪಾಯನ ಸರೋವರದಿಂದ ಮೇಲೆ ಬಿಸಿದ್ದೆ. ಅದೇ ರೀತಿ ಇಂದು ನಾಡು ನುಡಿಗಳಿಗೆ ಧಕ್ಕೆಯಾದರೂ ಅದರ ಗೊಡವೆಗೆ ಹೋಗದೆ ನಿಂತಿರುವ ಹೆಂಬೇಡಿಗಳೆಲ್ಲ ಎಚ್ಚೆತ್ತುಕೊಳ್ಳುವಂತೆ ನೀನು ಎಲ್ಲರನ್ನು ಎಚ್ಚರಿಸು, ಹಂಪೆಯ ವೈಭವವನ್ನು ಮರುಕಳಿಸುವಂತೆ ಮಾಡುವ ಅಂತ ಕೇಳ್ತಾರೆ. ಇನ್ನು ಉಳಿದ ಕವನಗಳು ಕರ್ನಾಟಕ, ಕನ್ನಡ, ನಾಡು, ನುಡಿ ಬಗ್ಗೆ ಇದೆ. ಅದರಲ್ಲಿ ಒಂದು ಕವನ, ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ. ಕುವೆಂಪು ಅವರ ಕನ್ನಡ ಪರ ಚಿಂತನೆ ಈ ಕವನದಲ್ಲಿ ಸ್ಪಷ್ಟ ರೂಪವನ್ನು ತಾಳಿದೆ ಅಂತ ಹೇಳ್ಬೋದು. ಕನ್ನಡಿಗರನ್ನು ನೇರವಾಗಿ ಖಂಡಿಸ್ತಾರೆ. ಸಾಯ್ತಾ ಇದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ, ಹೊರ ನುಡಿಯ ಹೊರೆಯಿಂದ ಕುಸಿದು ಕುಗ್ಗಿ ಅಂತ ಹೇಳ್ತಾರೆ. ಕನ್ನಡದ ಭಾಷೆ, ಇದರ ಮೇಲೆ ಇತರ ಭಾಷೆಗಳ ದಾಳಿ ನಡೀತಾ ಇದ್ರು, ನಿಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆ? ರಾಜ್ಯ ಭಾಷೆ, ಆಳ್ವಿಕೆ ಭಾಷೆ, ರಾಷ್ಟ್ರ ಭಾಷೆ, ದೇಶ ಭಾಷೆ, ಹೀಗೆ ಎಲ್ಲವೂ ಕನ್ನಡದ ಬೆನ್ನು ಮೂಳೆಯನ್ನೇ ಮುರಿತಾ ಇರೋದು ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಂತ ಕೇಳ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ ಈ ಪದ್ಯದಲ್ಲಿ, ಈ ಕವನದಲ್ಲಿ, ಮೊಲೆವಾಲಿ ನೊಡಗೂಡಿ ಬಂದ ನುಡಿ ತಾಯಿ ನುಡಿ, ಮೊಲೆವಾಲಿ ನೊಡಗೂಡಿ ಬಂದ ನುಡಿ ತಾಯಿ ನುಡಿ, ಕೊಲೆಗೈದರಮ್ಮನನೆ ಕೊಲಿಸಿದರಂತೆ, ಕೊಲೆಗೈದರಮ್ಮನನೆ ಕೊಲಿಸಿದಂತೆ ಅಂತ ಹೇಳ್ತಾರೆ. ಹುಟ್ಟಿದ ದಿನದಿಂದ ಕೇಳಿರುವ ಮಾತು, ಯೌವನದಲ್ಲಿ ಪ್ರೀತಿಯಿಂದ ಆಡಿದ ಮಾತು, ಮತ್ತೆ ಮಕ್ಕಳನ್ನೆತ್ತಿ ಮುದ್ದಾಗಿಸಲು ಆಡಿದ ಮಾತುಗಳು ನಮ್ಮ ಕನ್ನಡ ಮಾತು. ಶಕ್ತಿ ಹಣವನ್ನು, ನಮಗಿರುವ ಈ ಶಕ್ತಿ ಹಣವನ್ನು ಪರಭಾಷೆಯ ಮೋಹಕ್ಕೆ ಚೆಲ್ಲಬೇಡಿ. ಅದನ್ನೆಲ್ಲ ನಿಮ್ಮ ಭಾಷೆಯ ಬೆಳವಣಿಗೆಗೆ ಬೆಳೆಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗ ಕಂಡು ಕೇಳದ ಶಬ್ದಗಳನ್ನು ನಮ್ಮ ಮಕ್ಕಳು ಮಾತಾಡಿದಾಗ ತುಂಬ ಸಂತೋಷವನ್ನು ಪಡ್ತೀವಿ. ಅಂದರೆ ಬೇರೆ ಭಾಷೆಯಲ್ಲಿ ಮಮ್ಮಿ ಡ್ಯಾಡಿ ಅಂತಾರಲ್ಲ, ಅದನ್ನು ಕೇಳಿದಾಗ ತುಂಬ ಸಂತೋಷ ಆಗುತ್ತೆ. ಆದರೆ ಕನ್ನಡಕ್ಕೆ ನೇಣಾಗಿ ನೀವೇ ಕನ್ನಡವನ್ನು ಕೊಂದಂತಾಗುತ್ತೆ. ಪರಭಾಷಾ ವ್ಯಾಮೋಹ ಅನ್ನೋದು ನಿಮ್ಮ ತಾಯಿಯನ್ನು ನೀವೇ ಕೊಲ್ಲುವಂತೆ ಮಾಡುತ್ತೆ ಅಂತ ಕುವೆಂಪುರವರು ಹೇಳ್ತಾರೆ. ನಮ್ಮದಲ್ಲದ ಭಾಷೆಗಳು ಆರಂಭದಲ್ಲಿ ನಮ್ಮ ನಾಡೊಳಗೆ ಬಂದಾಗ ಅದನ್ನು ಹರಸುವ ಮಟ್ಟದಲ್ಲಿದ್ದರೆ, ಅದೇ ಕೈಗಳು ಕತ್ತಿಯಾಗಿ ನಮ್ಮ ಆತ್ಮವಿಶ್ವಾಸವನ್ನು ಕಸಿದು ಬಿಡುತ್ತೆ. ಕೊನೆಗೆ ನಮ್ಮದೇ ಭಾಷೆಯನ್ನಾಡಿದರೆ ಕೀಳು ಎಂಬ ಮಟ್ಟಕ್ಕೆ ಹೋಗಿ ನಾವು ನಿಲ್ತೀವಿ ಅಂತ ಕವಿವಾಣಿ 1944ರಲ್ಲಿ ಹೇಳಿದ್ದು ಈಗ 2024ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಜನ ಹಿಂದೋಗಿತಾರೆ. ಯಾಕಂದರೆ ನಾವು ಕನ್ನಡದಲ್ಲಿ ಮಾತಾಡಿದಾಗ ನಮ್ಮ ಮುಂದೆ ಇರೋ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೋತಾನೋ ಇಲ್ಲವೋ ಅಂತ ನಾವು ನೇರವಾಗಿ ಬೇರೆ ಭಾಷೆಯಲ್ಲೇ ಮಾತಾಡೋಕ್ಕೆ ಶುರು ಮಾಡ್ತೀವಿ. ಕುವೆಂಪುರವರು 1944ರಲ್ಲಿ ನಮಗೆ ಎಚ್ಚರಿಸಿದ್ದು ಇದುವರೆಗೂ ಏನೂ ಪ್ರಯೋಜನ ಆಗಿಲ್ಲ ಅಂತ ಹೇಳಬಹುದು. ಬೆಂಗಳೂರಿನಲ್ಲಿ ನೀವು ನೋಡಬಹುದು, ಮೊದಲು ಬಾಯಿಂದ ಹೊರಡೋದು ಬೇರೆ ಭಾಷೆ ಅಂತಲೇ ಹೇಳಬಹುದು. ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಾದ ಮೇಲೆ ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಈ ಒಂದು ಪರಿಸ್ಥಿತಿನ ಕುವೆಂಪುರವರು ಅಂದೇ ಊಹಿಸಿದ್ರು ಅಂತ ಹೇಳಬಹುದು. ಮತ್ತೊಂದು ಮಾತು ಹೇಳ್ತಾರೆ, ಬೇರೆ ಭಾಷೆಗಳಿಂದ ತುಳಿತಕ್ಕೆ ಒಳಗಾಗದೆ, ಕುರಿಗಳಾಗದೆ
ತಲೆ ಎತ್ತಿ ನಿಂತು ಸಿಂಹದಂತೆ ಗರ್ಜಿಸು, ನಾಡು ನುಡಿಯನ್ನು ಉಳಿಸಿಕೊಳ್ಳಿ ಅಂತ ಕವಿ ಕರೆಯನ್ನು ನೀಡ್ತಾರೆ. ಮತ್ತೊಂದು ಕವನ ಮೆಟ್ಟುವ ನೆಲ ಕರ್ನಾಟಕ. ಈ ಕವನವನ್ನು ಹಾಡಿನ ರೂಪದಲ್ಲಿ ಕೇಳದವರೇ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳಬಹುದು. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದು ಇದೇ ಕವನದಲ್ಲಿ ಬರೋದು. ಕುವೆಂಪು ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು, ಸಿನಿಮಾ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್. ಕುವೆಂಪು ರಚಿಸಿದ್ದು, ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದು, ಅದರಲ್ಲೂ ಸಿ ಅಶ್ವಥ್ ಅವರ ಸಂಗೀತಕ್ಕೆ ಮನಸ್ಸು ಎಷ್ಟು ಖುಷಿಯಾಗುತ್ತೆ ಈ ಹಾಡನ್ನು ಕೇಳಿದ್ರೆ. ಈ ಹಾಡನ್ನು ಕೇಳದೇ ಇರೋರೇ ಇಲ್ಲ ಅಂತ ಹೇಳಬಹುದು. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಈ ಕವನದಲ್ಲಿ ಕುವೆಂಪುರವರು ಅವರ ಕನ್ನಡದ ಪ್ರೀತಿ, ಕನ್ನಡದ ನಿಷ್ಠೆ, ಕಾಳಜಿಯನ್ನು ತೋರಿಸಿದ್ದಾರೆ. ಅವರ ಜೀವನದ ಪ್ರತಿಯೊಂದು ಹಂತದಲ್ಲೂ ಪದ್ಯ ಬರೆಯುವಾಗ, ಗದ್ಯ ಬರೆಯುವಾಗ, ಉಪನ್ಯಾಸ ಮಾಡುವಾಗ, ಕುಲಪತಿಯಾದಾಗ ಕನ್ನಡದ ಪರವಾಗಿ ನಿಲುವು ತೆಗೆದುಕೊಂಡಿದ್ದಾರೆ. ನೀವು ಯಾವುದೇ ಭಾಗದಲ್ಲಿ ನೋಡಿದರೂ ಕನ್ನಡಕ್ಕಾಗಿ ಅವರ ಧ್ವನಿ ಕಾಣುತ್ತೆ. ಅದನ್ನೇ ತಮ್ಮ ಸಮಕಾಲೀನರಿಗೂ ಯುವ ಪೀಳಿಗೆಗೂ ತಿಳಿಸೋದಕ್ಕೆ ಇಷ್ಟಪಟ್ಟಿದ್ರು. ಏನಂತ ಹೇಳಿದರು ಅಂದರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಇದಕ್ಕಿಂತ ಒಳ್ಳೆಯ ಮಾತನ್ನು, ಉತ್ಕೃಷ್ಟವಾದ ಮಾತನ್ನು ಯಾರು ಹೇಳೋಕ್ಕಾಗತ್ತೆ? ಮತ್ತೊಂದು ಈ ಪದ್ಯದಲ್ಲಿ ಹೇಳ್ತಾರೆ ಕವನದಲ್ಲಿ, ನೀ ಮುಟ್ಟುವ ನೆಲ ಅದೇ ಕರ್ನಾಟಕ, ನೀ ನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಅಂತ ಹೇಳಿ ಕನ್ನಡಿಗನ ಚೇತನವನ್ನು ಮತ್ತಷ್ಟು ದೃಢಗೊಳಿಸ್ತಾರೆ. ಪಂಪ ಕುಮಾರವ್ಯಾಸನನ್ನು ಓದುವ ನಾಲಿಗೆ, ಕೇಳುವ ಕಿವಿ ಇರುವವರೆಗೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾರೆ. ಹರಿಹರ ರಾಘವಾಂಕರನ್ನು ಗೌರವಿಸಿ ಹಂಪೆಯನ್ನು ನೆನೆಸುತ್ತಾ ಬನವಾಸಿಯನ್ನು ನೆನೆದು ಕೊರಗಿದರೆ ಸಾಲೋದಿಲ್ಲ ಕನ್ನಡತನಕ್ಕೆ. ಬೆಳ್ಗೊಳ ಬೇಲೂರನ್ನು ನೆನೆಯುತ್ತಾ ಇಲ್ಲಿನ ಕಲೆ ವಾಸ್ತುಶಿಲ್ಪವನ್ನು ಜೀವಂತವಾಗಿಸ್ಕೊಳ್ಳೋಣ ನಮ್ಮೊಳಗೆ ಅಂತ ಹೇಳ್ತಾರೆ. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು, ಕಾಜಾಣ ಗಿಳಿ ಕೋಗಿಲಿಯ ಧ್ವನಿಯನ್ನು, ಮಲೆನಾಡಿನ ಹಸಿರಿನ ತಂಪನ್ನು, ಜೋಗದ ಜಲಪಾತವನ್ನು ನೆನೆದರೆ ಸಾಕು, ಮನ ಉಲ್ಲಾಸಗೊಂಡು ಆನಂದದಲ್ಲಿ ಮುಳುಗುತ್ತೆ. ಈ ಹಾಡನ್ನು ಎಷ್ಟು ಸಲ ಕೇಳಿದ್ರೂ ನಮಗೆ ಹೆಚ್ಚು ಹೆಚ್ಚು ಆನಂದನೇ ಆಗೋದನ್ನು ನಾವು ಅನುಭವಿಸಿರ್ಬೋದು. ಕನ್ನಡದ ನೆಲದ ಕಂಪು ತಂಪುಗಳನ್ನು, ಹಿರಿಮೆಯನ್ನು ನೆನಪು ಮಾಡಿಕೊಡೋದ್ರಿಂದ ಕನ್ನಡತನ ಮರೆಯಾಗೋದಿಲ್ಲ. ಅದನ್ನು ಬೆಳೆಸೋದ್ರಿಂದ ಅಖಂಡ ಕರ್ನಾಟಕದ ಕಲ್ಪನೆ ಸಾಕಾರವಾಗತ್ತೆ ಅಂತ 1944ರಲ್ಲಿ ಕನ್ನಡಿಗರಿಗೆ ಕಿವಿ ಮಾತನ್ನು ಅದ್ಭುತವಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ಎಲ್ಲಿದ್ದರೆ ಏನು, ಎಲ್ಲಿದ್ದರೆ ಏನು, ಎಂತಿದ್ದರೆ ಏನು, ಎಂದೆಂದಿಗೂ ತಾನ್, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅನ್ಯವೆನಲದೆ ಮಿಥ್ಯ ಅಂತ 1944ರಲ್ಲೇ ಕುವೆಂಪುರವರು ನಮ್ಮನ್ನೆಲ್ಲ ಎಚ್ಚರಿಸಿದ್ರು ಅಂತ ಹೇಳ್ಬೋದು. ಮತ್ತೊಂದು ಕವನ ಶಿಲಾಭೇರಿ. ಶಿಲೆಗಳು, ಅದರಲ್ಲೂ ಕರ್ನಾಟಕದ ಎಲ್ಲೆಡೆ ಇರುವ ವೀರಗಲ್ಲು, ಮಾಸ್ತುಗಲ್ಲುಗಳ ಬಗ್ಗೆ ಈ ಕವನ ಇರೋದು. ನಾಡು ನುಡಿಗಳ ಬಗ್ಗೆ ಸದಾ ಧ್ಯಾನ ಮಾಡ್ತಾಯಿದ್ರು ಕುವೆಂಪುರವರು. ಜಡವಸ್ತುಗಳು ಅಂತ ತಿಳಿಬಹುದಾದ ಕಲ್ಲುಗಳು ಸಹ ಈ ನಾಡಿನಲ್ಲಾದ ಕಥೆಗಳನ್ನು ಹೇಳುತ್ತೆ. ಅದನ್ನು ತಿಳಿಯುವ ಪ್ರಯತ್ನವನ್ನು ನಾವು ಇಲ್ಲಿರೋರು ಮಾಡ್ತಾ ಇಲ್ಲ ಅಂತ ಅವರು ಬೇಸರ ಪಡ್ಕೊಂಡಿದ್ರು. ಇದನ್ನು ಶಿಲಾಭೇರಿ ಕವನದಲ್ಲಿ ಹೊರಹೊಮ್ಮಿಸಿದ್ದಾರೆ ಅಂತ ಹೇಳಬಹುದು. ಈ ಕವನದಲ್ಲಿ ಹೇಳ್ತಾರೆ, ಕಿವಿವೆತ್ತ ಕಿವುಡರಿರ ಕೇಳಿ ಆ ಸೊಲ್ಲ, ನಮ್ಮ ನಾಡಿನ ಮೂಲೆ ಮೂಲೆಯ ವೀರಗಲ್ಲು. ಅಷ್ಟೇ ಅಲ್ಲ, ಸತಿಯಾಗಿ ನಿಂದವರ ಕತೆ ಹೇಳುವ ಮಾ ಸತಿಯ ಕಲ್ಲುಗಳು ಇಲ್ಲಿವೆ ಅಂತ ಹೇಳ್ತಾರೆ. ಮಾತೇ ಬಾರದ ಕಲ್ಲುಗಳು ಮಾತನಾಡಿದ್ರೆ ಜೀವಂತವಿರುವವರ ಕಿವಿಗಳು ಮುಚ್ಚಿ ಹೋಗಿದೆ ಯಾಕೆ ಅಂತ ಕೇಳ್ತಾರೆ. ಈ ಕವನದಲ್ಲಿ ಬರುತ್ತೆ, ಸತ್ತವರು ನಾವಲ್ಲ, ಸತ್ತವರು ನಾವಲ್ಲ, ನೀವೆಂದು ಸಾರುತ್ತಿವೆ, ಆಳಾಳ್ಗೆ ಕೈದೋರಿ ಮೌನಗಳೇ ದೂರುತ್ತಿರೆ, ನಮ್ಮಂದಿನ ಕೆಚ್ಚು, ನಮ್ಮಂದಿನ ಕೆಚ್ಚು, ನಮ್ಮಂದಿನ ನೆಚ್ಚು, ನಿಮ್ಮೊಳೆಂದುದ್ಭವಿಸಲ ದಿವ್ಯ ಹುಚ್ಚು, ಎಂದಣಕ ಚೀರುತ್ತಿವೆ, ಹರಸಿ ಹಾರುತ್ತಿವೆ ಅಂತ ಕುವೆಂಪುರವರು ಹೇಳ್ತಾರೆ. ಅಂದರೆ ಆ ಕಲ್ಲುಗಳ ಹಿಂದಿರುವ ಸಾಹಸಿಗಳು, ವೀರರು, ಸತಿಗಳು ಈ ವಿಷಯವನ್ನು ನಮಗೆ ಹೇಳೋ ಥರ ಕವನವನ್ನು ಬರೆದಿದ್ದಾರೆ ಕುವೆಂಪುರವರು. ಇಲ್ಲಿನ ಕಲ್ಲುಗಳು ಹಿಂದಿನ ಚರಿತ್ರೆಯನ್ನು ಹೇಳುತ್ತೆ, ಆದರೆ ಅವುಗಳನ್ನು ಸಂರಕ್ಷಿಸಬೇಕು ಎಂಬ ಪ್ರಜ್ಞೆಯೇ ಸಹ ನಮಗಿಲ್ಲ. ಅಮೂಲ್ಯ ಚರಿತ್ರೆಯ ದಾಖಲೆಗಳು ಹಾಳು ಬಿದ್ದ ದೇಗುಲಗಳಲ್ಲಿ, ಪೊದೆಯಲ್ಲಿ, ಅರಳಿ ಕಟ್ಟೆಗಳಲ್ಲಿ ಎಲ್ಲೆಲ್ಲ ಸಿಕ್ಕಿ ಬಿದ್ದು ಹೋಗಿದೆ.
ಆ ಕಲ್ಲುಗಳು ಸುಮ್ಮನೆ ನಿಲ್ಲಿಸಿದ್ದಲ್ಲ, ಹೆಣ್ಣಿನ ಮಾನ ರಕ್ಷಣೆಗಾಗಿ ಕಾದಾಡಿ ಬಲಿಯಾದವರ ಬಗ್ಗೆ ಇದೆ, ಹೆಬ್ಬುಲಿಯೊಡನೆ ಕಾದ ವೀರರ ಬಗ್ಗೆ ಇದೆ, ಆಪತ್ತಿಗೆ ಸಿಲುಕಿದ್ದ ಸ್ತ್ರೀಯರನ್ನು ಕಾಪಾಡಿದವರ ಬಗ್ಗೆ ಇದೆ, ಕರುವಿಗೆ ತಾಯಿಯನ್ನು ಕೊಟ್ಟ ಭಾಗ್ಯದಿಂದ ಆ ಕಲ್ಲುಗಳನ್ನು ನೆಡಲಾಗಿದೆ. ಹಲವಾರು ಕಥೆಗಳನ್ನು ಈ ಕಲ್ಲುಗಳು ಹೇಳುತ್ತೆ. ಕನ್ನಡ ನಾಡಿನ ಉದ್ದಗಲಕ್ಕೂ ಈ ಶಿಲೆಗಳು ಮಾತಾಡುತ್ತೆ. ಈ ಶಿಲಾಶಾಸನಗಳು, ವೀರಗಲ್ಲುಗಳು, ಮಾಸ್ತಿಗಳು ಮಾತಾಡುತ್ತೆ. ಕೇಳುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು ಅಷ್ಟೇ ಅಂತ ಕವಿ ಈ ಕವನದಲ್ಲಿ ಹೇಳ್ತಾರೆ. ಮತ್ತೊಂದು ಕವನ ಕನ್ನಡ ಮನಹರಕೆ. ಏನು ಹೇಳ್ತಾರೆ ಅಂದರೆ, ಇದು ಸಹ ಎಲ್ಲರಿಗೂ ತಿಳಿದಿರುವ ಕವನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ ಅಂತ ಕನ್ನಡದ ತಾಯಿ ತನ್ನ ಮಗುವಿಗೆ ಹೇಳುವ ಮಾತುಗಳು ಇವು. ಜೀವವನ್ನು ಒತ್ತೆ ಇಟ್ಟು ತಾಯಿ ಮಗುವನ್ನು ಹೇಗೆ ಬೆಳೆಸ್ತಾಳೋ ಭಾಷೆ ಸಹ ಹಾಗೆ. ತಾಯಿಯಿಂದಲೇ ಮಕ್ಕಳಿಗೆ ತಿಳಿ ಹೇಳಿಸುವ ಪ್ರಯತ್ನವನ್ನು ಕವಿ ಇಲ್ಲಿ ಮಾಡಿದ್ದಾರೆ. ಜೋಗುಳದ ಹರಿಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಂತ ತಾಯಿ ಮಗುವಿಗೆ ಭಾಷೆಯ ಸೊಗಸನ್ನು ಮನದಟ್ಟು ಮಾಡಿಕೊಡ್ತಾಳೆ. ಇಲ್ಲಿ ತಾಯಿ ಅನ್ನೋದು ಕನ್ನಡಮ್ಮ ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ಭಾಷೆಯ ಶ್ರೀಮಂತಿಗೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ತಾರೆ. ರನ್ನ ಪಂಪರ ಕ್ಷಾತ್ರ ಗುಣವಿದೆ, ಬಸವಣ್ಣರ ಸಾಮಾಜಿಕ ಕ್ರಾಂತಿ ಇದೆ, ಹರಿಹರನ ತತ್ವವಿದೆ, ಕುಮಾರವ್ಯಾಸನ ಭಕ್ತಿ ಯೋಗ ಇಲ್ಲಿದೆ. ಇಂತಹ ಭಾಷೆಯನ್ನು ಯಾಕಪ್ಪ ತಿರಸ್ಕರಿಸ್ತೀಯ? ಕನ್ನಡವ ಕೊಲ್ಲುವ ಮುನ್ನ ಓ ನನ್ನ ಕೊಲ್ಲು ಅಂತ ಕನ್ನಡಮ್ಮ ಹೇಳ್ತಾರೆ. ಕನ್ನಡ ನಾಡಿನಲ್ಲಿ ಪರಭಾಷೆಗಳು ಮೆರೆಯೋದು ಬೇಕಿಲ್ಲ, ಎಲ್ಲ ಕಡೆಯಿಂದ ಆಕ್ರಮಣವಾಗ್ತಾ ಇದೆ ಅಂತ 1944ರಲ್ಲಿ ಹೇಳಿದ್ರು. ಈಗಿನ ಪರಿಸ್ಥಿತಿ ನಿಮಗೆಲ್ಲ ಗೊತ್ತೇ ಇದೆ ಅಂತ ಹೇಳಬಹುದು. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ, ನೀನೀಗ ನನ್ನನ್ನು ಮರೆತರೆ ಮುಂದೆ ನಿನ್ನ ತಾಯಿಯನ್ನೇ ನೀನು ಕಳೆದುಕೊಳ್ತೀಯ. ಇದು ನನ್ನ ಅಸ್ತಿತ್ವಕ್ಕಾಗಿ ಅಲ್ಲ, ನಿನ್ನ ಇರುವಿಕೆಗಾಗಿ ಮಾತ್ರ. ನನ್ನನ್ನು ನೀನು ರಕ್ಷಿಸಿದರೆ ಇಡೀ ನಾಡು ನುಡಿ ನಿನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತೆ ಅಂತ ಕನ್ನಡಮ್ಮ ಹೇಳೋದನ್ನು ಕವಿ ಅತ್ಯುತ್ತಮವಾಗಿ ಈ ಕವನದಲ್ಲಿ ಹೇಳಿದ್ದಾರೆ. ಮತ್ತೊಂದು ಕವಿತೆ ಕವಿಯ ಕೀರ್ತಿ. ಇದರಲ್ಲಿ ಕುವೆಂಪು ರಸಸಿದ್ಧಾಂತವನ್ನು ತಿಳಿದುಕೊಂಡವರು ಕೀರ್ತಿಯನ್ನು ಶನಿ ಅಂತ ಕರೀತಾರೆ. ಕಾವ್ಯ ಅನ್ನೋದು ಎಲ್ಲರನ್ನೂ ತಲುಪಿದಾಗ ಮಾತ್ರ ಅದು ಉಳ್ಳದ್ದು ಅಂತ ಅವರ ಸಿದ್ಧಾಂತ. ಇಲ್ಲದಿದ್ದರೆ ಅವೆಲ್ಲ ಕೇವಲ ಸ್ಮಾರಕ ಅಷ್ಟೇ, ಒಂದು ಅಲಂಕಾರದ ವಸ್ತು ಆಗಿಬಿಡುತ್ತೆ ಕಾವ್ಯ. ಒಮ್ಮೆ ಮರಣ ಹೊಂದಿದ ಮೇಲೆ ಕವಿಯೊಬ್ಬ ಭೂಮಿಗೆ ಬರ್ತಾನೆ. ಅವನಿಗೊಂದು ಕುತೂಹಲ ಇರುತ್ತೆ. ತನ್ನ ಕೀರ್ತಿ ತಾನು ಹೋದ ಮೇಲೆ ಜನಮಾನಸದಲ್ಲಿ ಹೇಗಿದೆ ಅಂತ ನೋಡೋ ಆಸೆ ಅವನಿಗಿರುತ್ತೆ. ಸೂಕ್ಷ್ಮ ದೇಹದಲ್ಲಿ ಆತ ಎಲ್ಲ ಕಡೆ ಹುಡುಕ್ತಾನೆ. ಕವಿ ನೋಡ್ತಾನೆ, ತನ್ನ ಚಿತ್ರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಒಬ್ಬ ವಿಮರ್ಶಕ ಕಾವ್ಯವನ್ನು ಕುರಿತು ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ಆದರೆ ಕಾವ್ಯದ ಓದೇ ಇದಾಗೋದಿಲ್ವಲ್ಲ. ಮತ್ತೆ ಕುವೆಂಪುರವರು ಮತ್ತೂ ವ್ಯಂಗ್ಯದಿಂದ ಹೇಳ್ತಾರೆ, ಇನ್ನೊಂದು ಕಡೆ ಪತ್ರಿಕೆಯ ಮುಖವೆಲ್ಲ ಕವಿಯ ಸಂಕೀರ್ತನೆಯ ಮಸಿಯಿಂದ ಕರಿಹಿಡಿದು ಓದಂತೋಯ್ತು ಅಂತ ಹೇಳ್ತಾರೆ. ಇವೆಲ್ಲವನ್ನು ನೋಡಿ ಕವಿ ತನ್ನೊಡನೆ ತನ್ನ ಕಾವ್ಯವು ಮರೆಯಾಗಿ ಬಿಡುತ್ತೆ ಅಂತ ಸಂಕಟ ಪಡ್ತಾನೆ. ಈ ಬಾಹ್ಯದ ಹೊಗಳುವಿಕೆ ಓಲೈಕೆಯಿಂದ ಪ್ರಯೋಜನ ಇಲ್ಲ, ಅದು ಕಾವ್ಯಾಭ್ಯಾಸವಲ್ಲ ಅಂತ ಈ ಕವನದಲ್ಲಿ ಕವಿ ಹೇಳ್ತಾರೆ. ಸಂಕಟದಿಂದ ಮತ್ತೆ ಆತ ಸ್ವರ್ಗಕ್ಕೆ ಹೋಗೋ ದಾರಿನಲ್ಲಿ ಒಂದು ಹಳ್ಳಿಯ ಮನೆಯೊಂದರಲ್ಲಿ ಕಾವ್ಯದ ಧ್ವನಿ ಕೇಳುತ್ತೆ. ಕವಿಗೆ ಕುತೂಹಲ ಬಂದು ಅಲ್ಲಿ ಹೋಗಿ ನೋಡ್ತಾನೆ. ಯಾರೂ ಇಲ್ಲದ ಅಲ್ಲಿ ಒಬ್ಬ ಕೈ ಮುಗಿದುಕೊಂಡು ಅದನ್ನು ಓದ್ತಾ ಇರ್ತಾನೆ. ಆತ ಯಾರ ಮೆಚ್ಚುಗೆಗಾಗಿ ಅದನ್ನು ಓದ್ತಾ ಇರಲ್ಲ, ಬದಲಿಗೆ ಕವಿಯ ಪ್ರತಿಭೆಗೆ ಮಾರು ಹೋಗಿ ಆ ಕವನವನ್ನು ಅಥವಾ ಕಾವ್ಯವನ್ನು ಓದ್ತಾ ಇರ್ತಾನೆ. ಆಗ ಕವಿಗೆ ತುಂಬ ಖುಷಿಯಾಗತ್ತೆ. ಆದ್ದರಿಂದ ಕವಿಗೆ ಬೇಕಿರೋದು ಕವಿಯ ಪ್ರತಿಮೆ ಅಲ್ಲ, ಸ್ಮಾರಕನೂ ಅಲ್ಲ, ಅದನ್ನು ಜನ ಓದಬೇಕು. ಸಹೃದಯನ ಮನಸ್ಸು ತುಂಬಿ ಬಂದರೆ ಅದೇ ನಿಜವಾದ ಕಾವ್ಯ ಪ್ರಯೋಜನ ಅನ್ನೋದು ಕುವೆಂಪುರವರ ಅಭಿಮತ ಸಹ ಆಗಿತ್ತು. ಇನ್ನು ಕೊನೆಯದಾಗಿ 3 ಕವನಗಳು, ನಾನು ಕವಿಯಲ್ಲ, ವರಕವಿಯ ಪಂಥ, ಕವಿಯ ಹೃದಯ ಒಂದು ವೀಣೆ, ಈ 3 ಕವನಗಳ ಬಗ್ಗೆ ಸಹ ಇಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ಈ 3 ಸಹ ಪುಟ್ಟ ಕವಿತೆಗಳು. ಕವಿ ಭಾಷೆಯ ಸಾಫಲ್ಯವನ್ನು ಕುರಿತು ಈ ಕವಿತೆಗಳು ಚರ್ಚೆ ಮಾಡುತ್ತೆ. ಕಲೆಗಾಗಿ ಕಲೆ ಎನ್ನುವ ಭಾವದಿಂದ ಹೊರಬಂದು
ಕವಿತ್ವ ಅನ್ನೋದು ಭಗವಂತನ ಆಶೀರ್ವಾದ ಎನ್ನುವ ಹಂತಕ್ಕೆ ಹೋದವರು ಕುವೆಂಪುರವರು. ಮೆಚ್ಚುಗೆ ಅನ್ನೋದೇ ಅವರಿಗೆ ಕೊಲೆ ಅನ್ನೋದು ಕುವೆಂಪುರವರ ಅಭಿಪ್ರಾಯ ಆಗಿತ್ತು. ಸಾಧನೆಯ ಛಾಯೆ ಕಲೆ ಎಂಬುದನ್ನು ಅವರು ನಂಬ್ತಾ ಇದ್ರು. ಸಾಧನೆಯೇ ಕಲೆಯಲ್ಲ ಅಂತ ಅವರು ನಂಬಿದ್ರು. ವಿಶ್ವಾತ್ಮವದಕ್ಕೆ ನೆಲೆ ನಿನಗದು ಚಮತ್ಕಾರ, ನನಗೋ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಬಂದದ್ದನ್ನು ಮೌನದಿಂದ ಅನುಭವಿಸಿ ಈ ಕಲಾಕೃತಿಯ ಯಶಸ್ಸನ್ನು ದೂರವಿರಿಸಿದರೆ ಮಾತ್ರ ಬದುಕಿಗೆ ಬೆಲೆ ಅನ್ನೋದನ್ನು ಅವರು ಈ ಕವನದಲ್ಲಿ ಹೇಳ್ತಾರೆ. ನಾನು ಕವಿಯಲ್ಲ ಎಂಬ ಕವನದಲ್ಲಿ ಈ ವಿಷಯವನ್ನು ತಿಳಿಸ್ತಾರೆ. ಇನ್ನು ವರಕವಿಯ ಪಂಥ ಕವನದಲ್ಲಿ ಏನು ಹೇಳ್ತಾರೆ ಅಂದರೆ, ದೈವದ ವರದ ಹಸ್ತದಿಂದ ಕವಿತೆ ರಚಿಸಬಲ್ಲವನು ವರಕವಿ ಆಗ್ತಾನೆ, ಇಲ್ಲದಿದ್ದರೆ ಆತ ನರಕವಿ. ವರಕವಿ ನರಕವಿ. ನೋಡಿ, ದೈವದ ವರ ಇದ್ದರೆ ಆತ ವರಕವಿ, ಇಲ್ಲದಿದ್ದರೆ ನರಕವಿ. ವರಕವಿಯನ್ನು ಕುವೆಂಪು ಕೋಗಿಲೆಗೆ ಹೋಲಿಸ್ತಾರೆ. ಕೋಗಿಲೆ ತನ್ನ ಪಾಡಿಗೆ ತಾನು ಸ್ವತಂತ್ರವಾಗಿ ಬೇಕಾದಾಗ ಮಾತ್ರ ಹಾಡುವ ಹಕ್ಕಿ. ವರಕವಿ ಸಹ ಅದೇ ರೀತಿ, ಯಾರ ಒತ್ತಾಯಕ್ಕೂ ಕಾವ್ಯ ಸೃಷ್ಟಿಸೋದಿಲ್ಲ. ಕೋಗಿಯ ಕಂಠಕ್ಕೆ ಸ್ವರ್ಣ ಪದಕವನ್ನು ತೊಡಿಸಿದ್ರೆ, ಅದನ್ನು ಬಿಗಿದ್ರೆ ಅದು ಬಹುಮಾನ ಆಗೋದಿಲ್ಲ. ಅದು ಹೇಗೆ ಆ ಹಾರದ ಭಾರದಿಂದ ಕುಸಿಯುತ್ತೋ, ಕವಿ ಸಹ ಹೊಗಳಿಕೆಯ ಭಾರದಿಂದ ನಲುಗು ಬಿಡ್ತಾನೆ ಅಂತ ಕುವೆಂಪು ಹೇಳ್ತಾರೆ. ಈ ಪದ್ಯದಲ್ಲಿ ಹೇಳ್ತಾರೆ, ಬಿರುದು ಬಾವಲಿ ಹೆಚ್ಚೆ, ಹೆಸರು ಹೊಗಳಿಕೆ ಹೆಚ್ಚೆ, ಪಿಕವರಗರೆ ಶಿವ ಕೊಟ್ಟ ಸವಿಗೊರಲಿಗಿಂತ ಅಂತ ಹೇಳ್ತಾರೆ. ಅಂದರೆ ಕೋಗಿಲೆಗೆ ಶಿವ ಕೊಟ್ಟ ಕೊರಳಿದೆಯಲ್ಲ, ಅದು ಮುಖ್ಯ, ಹೊಗಳಿಕೆ ಬಿರುದು ಬಾವಲಿಗಳು ಮುಖ್ಯ ಅಲ್ಲ ಅಂತ ಹೇಳ್ತಾನೆ. ಹೀಗೆ ವರಕವಿಯಾದವನಿಗೆ ದೈವದತ್ತವಾಗಿ ಬಂದ ಕಾವ್ಯ ಕಲೆಗಿಂತ ಹಿರಿದಾದ ಬಹುಮಾನ ಇಲ್ಲ. ಕವಿಯ ಕಾವ್ಯವನ್ನು ಓದಿದರೆ ಅದೇ ಬಹುಮಾನ ಆಗತ್ತೆ ಅಂತ ಈ ವರಕವಿಯ ಪಂಥ ಕವನದಲ್ಲಿ ಕುವೆಂಪುರವರು ಹೇಳ್ತಾರೆ. ಇನ್ನು ಕೊನೆಯ ಕವನ, ಈ 3 ಕವನಗಳಲ್ಲಿ ಕೊನೆಯದು ಕವಿಯ ಹೃದಯವೊಂದು ವೀಣೆ. ಇದು ಈ ಮೇಲಿನ 2 ಕವನಗಳ ಮಾತುಗಳನ್ನೇ ಪುಷ್ಟೀಕರಿಸುವಂಥದ್ದು. ಕವಿಯನ್ನು ಕುವೆಂಪು ವೀಣೆಗೆ ಹೋಲಿಸ್ತಾರೆ. ವೀಣೆಯಲ್ಲಿ ಹೊರಡುವ ನಾದವೇ ಕಾವ್ಯ. ವೀಣೆಯ ತಂತಿಗಳು ಮೊದಲು ಶ್ರುತಿಗೊಂಡರೆ ಮಾತ್ರ ವೀಣೆ ನುಡಿಸಬಹುದು. ಅದಕ್ಕೆ ಹೇಳ್ತಾರೆ, ಕವಿಯ ಹೃದಯವೊಂದು ವೀಣೆ, ಲೋಕವದನು ಮಿಡಿಯುವುದು ಅಂತ. ಕವಿ ಒಂದು ವ್ಯಕ್ತಿತ್ವ ಎಂದು ಸೀಮಿತ ಮಾಡೋದಕ್ಕಾಗಲ್ಲ. ಇಡೀ ಲೋಕ ಅವನ ಕಾವ್ಯದಲ್ಲಿರುತ್ತೆ. ಅವನೇ ನಾಡಿ ನೊಡಲ ನಾಡಿ, ಜನರ ಮುಖವಾಣಿಯಾಗಿ ಆತ ತನ್ನ ಕಾವ್ಯದ ಮೂಲಕ ಮಾತಾಡ್ತಾನೆ. ವೀಣೆ ಹೇಗೆ ಮೂಕ ತಂತಿಗಳಿಗೆ ದನಿಯಾಗುತ್ತೋ, ಅದೇ ರೀತಿ ಕವಿ ಜನರ ಧ್ವನಿಗೆ ಮಾತಾಡ್ತಾನೆ ಎನ್ನುವ ನವೋದಯದ ಪಂಥದ ಆಶಯವನ್ನು ನೀವಿಲ್ಲಿ ಗ್ರಹಿಸಬಹುದು. ಹೀಗೆ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕವನ ಸಂಕಲನದಲ್ಲಿ ಬಂದಿರುವ ದೇಶಭಕ್ತಿ, ಕನ್ನಡದ ನಾಡು ನುಡಿಗಳ ಬಗ್ಗೆ ಹಲವಾರು ಕವನಗಳನ್ನು ನಾವು ನೋಡಬಹುದು. ಈ ಘಟಕದ ಸಾರಾಂಶ ಏನು ಅಂತ ನೋಡೋದಾದರೆ, ಕುವೆಂಪುರವರು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಎಂಬ ಕವನ ಸಂಕಲನವನ್ನು 1944ರಲ್ಲಿ ಪ್ರಕಟಿಸ್ತಾರೆ. ಆಗ ಸ್ವಾತಂತ್ರ್ಯ ಹೋರಾಟ ಅತಿ ಹೆಚ್ಚಿನ ಮಟ್ಟದಲ್ಲಿತ್ತು ಅಂತ ಹೇಳಬಹುದು. ಈ ಕವನ ಸಂಕಲನದಲ್ಲಿ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಜನರನ್ನು ಬಡಿದೆಬ್ಬಿಸುವ ಹಲವಾರು ಕವನಗಳಿವೆ. ಅದರಲ್ಲಿ ರಕ್ತತರ್ಪಣ ಮತ್ತು ಸುಮುಹೂರ್ತವೋ ಹಿಂದೆ, ಈ 2 ಕವನಗಳು ಯುವಕರನ್ನು ಬಡಿದೆಬ್ಬಿಸುತ್ತೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿಯೋದಕ್ಕೆ ಸಮಯ ಅನ್ನೋದು ನೋಡಬೇಡ, ಇದೇ ಸುಮುಹೂರ್ತ ಅಂತ ಕವಿ ಈ ಕವನದಲ್ಲಿ ಹೇಳ್ತಾರೆ. ನಂತರ ಭೂಮಿ ನನ್ನ ತಾಯಿ ಅನ್ನೋದ್ರ ಬಗ್ಗೆ ಕವನವನ್ನು ಬರೆದಿದ್ದಾರೆ. ನಂತರ ತರುಣರಿರ ಎದ್ದೇಳಿ ಅಂತ ತರುಣರನ್ನು ಎಬ್ಬಿಸೋದಕ್ಕೆ, ಪ್ರಚೋದಿಸೋದಕ್ಕೆ ಒಂದು ಕವನ ಬರೆದಿದ್ದಾರೆ. ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತ ಮತ್ತೊಂದು ಕವನ. ಎದ್ದ ಸೋದರರು ಬೇಗ ಬನ್ನಿ ಹೋರಾಟಕ್ಕೆ ಅಂತ ಕರೆ ಕೊಡುವ ಕವನ ಇದು. ನಂತರ ಹಂಪೆಯ ಭೀಮನ ಮೂಲಕ ಸಂಕೇತವಾಗಿಟ್ಕೊಂಡು ಭೀಮ ಎಲ್ಲರನ್ನೂ ಬಡಿದೆಬ್ಬಿಸು, ಎಚ್ಚರಿಸು ಅಂತ ಕವಿ ಕವನದಲ್ಲಿ ಕೇಳ್ತಾರೆ. ಸಾಯುತ್ತಿದೆ ನಿಮ್ಮ ನುಡಿ ಅಂತ ಕನ್ನಡಿಗರನ್ನ ಎಚ್ಚರಿಸಿದ್ದಾರೆ. ಕನ್ನಡ ಮರೆಯಾಗ್ತಾ ಇದೆ ಅಂತ ಹೇಳ್ತಾರೆ ಈ ಕವನದಲ್ಲಿ. ಮೆಟ್ಟುವ ನೆಲ ಕರ್ನಾಟಕ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಪದಗಳ ಸಾಲು ಈ ಕವನದಲ್ಲಿದೆ. ಇದು ಬಹಳ ಪ್ರಮುಖವಾದ, ಖ್ಯಾತವಾದ, ಎಲ್ಲರಿಗೂ ತಿಳಿದಿರುವ, ಕೇಳಿರುವ
ಆನಂದಿಸುವ ಕವನ ಅಂತ ಹೇಳ್ಬೋದು. ಮತ್ತೊಂದು ಶಿಲಾಭೇರಿ, ಹೇಗೆ ಮಾಸ್ತಿಕಲ್ಲು ವೀರಗಲ್ಲುಗಳು ಕಥೆಗಳನ್ನು ಹೇಳುತ್ತೆ, ಅದನ್ನು ನಾವು ಹೇಗೆ ಸಂರಕ್ಷಿಸಬೇಕು ಅಂತ ಈ ಕವನದಲ್ಲಿ ಹೇಳ್ತಾರೆ. ಮತ್ತು ಕನ್ನಡಮ್ಮನ ಹರಕೆ, ಹೇಗೆ ಒಬ್ಬ ತಾಯಿ ಮಗುವಿಗೆ ಹಾರೈಸ್ತಾಳೆ, ಅದಕ್ಕೆ ಮಗ ಏನು ಮಾಡಬಹುದು, ಕನ್ನಡನ ಹೇಗೆ ಉಳಿಸ್ಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಮತ್ತು ಕವಿಯ ಕೀರ್ತಿ ಬಗ್ಗೆ ಒಂದು ಕವನ ಇದೆ. ಕವಿಗೆ ಕೀರ್ತಿ ಬಹುಮಾನ ಮುಖ್ಯ ಅಲ್ಲ, ಕವಿ ರಚಿಸುವ ಕಾವ್ಯವನ್ನು ಓದಿದ್ರೇ ಕವಿಗೆ ಬಹಳ ಖುಷಿಯಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮತ್ತು ಕೊನೆಯದಾಗಿ 3 ಚಿಕ್ಕ ಕವನಗಳು, ನಾನು ಕವಿಯಲ್ಲ, ವರಕವಿಯ ಪಂಥ ಮತ್ತು ಕವಿಯ ಹೃದಯವೊಂದು ವೀಣೆ. ಈ 3 ಕವನಗಳಲ್ಲಿ ಕವಿಯ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳ್ತಾರೆ. ಮೊದಲನೇ ಕವನ ನಾನು ಕವಿಯಲ್ಲ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ, ಕಲೆಗಾಗಿ ಕಲೆ ಎನ್ನುವ ಭಾವದಿಂದ ಹೊರಬಂದು ಕವಿತ್ವ ಎನ್ನುವುದು ಭಗವಂತನ ಆಶೀರ್ವಾದ ಎನ್ನುವ ಹಂತಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ನಂತರ 2ನೇ ಕವನ ವರಕವಿಯ ಪಂಥದಲ್ಲಿ, ದೈವದ ವರದ ಹಸ್ತದಿಂದ ಕವಿತೆ ರಚಿಸಬಲ್ಲವನು ವರಕವಿಯಾಗ್ತಾನೆ ಅಂತ ಹೇಳ್ತಾರೆ. ಮತ್ತು 3ನೇ ಕವನ ಕವಿಯ ಹೃದಯವೊಂದು ವೀಣೆಯಲ್ಲಿ, ವೀಣೆ ಹೇಗೆ ಮೂಕತಂತಿಗಳಿಗೆ ಧ್ವನಿಯಾಗುತ್ತೋ ಅದೇ ರೀತಿ ಕವಿ ಜನರ ಧ್ವನಿಗೆ ಮಾತಾಗ್ತಾನೆ ಅಂತ ನವೋದಯದ ಪಂಥದ ಆಶಯವನ್ನು ಇಲ್ಲಿ ಕುವೆಂಪುರವರು ಹೇಳ್ತಾರೆ. ಇಲ್ಲಿಗೆ ಈ ಘಟಕ 3ರ ಎಲ್ಲ ಅಂಶಗಳನ್ನು, ಅದರಲ್ಲೂ ಈ 14 ಕವನಗಳ ವಿಶ್ಲೇಷಣೆಯನ್ನು ನಾವು ಮಾಡಿದ್ವಿ. ಇಲ್ಲಿಗೆ ಈ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಕವನ ಸಂಕಲನದಲ್ಲಿರುವ ರಾಷ್ಟ್ರಪ್ರೇಮ, ಸ್ವಾತಂತ್ರ್ಯ ಹೋರಾಟ, ಕರ್ನಾಟಕ, ಕನ್ನಡ ನುಡಿ, ಈ ಎಲ್ಲದರ ಬಗ್ಗೆ 14 ಕವನಗಳ ಬಗ್ಗೆ ನಾವು ಈ ಘಟಕದಲ್ಲಿ ತಿಳ್ಕೊಂಡಿದ್ದೀವಿ. ನಿಮಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದು ನಿಮಗೆ ಉಪಯೋಗ ಆಗಿದ್ದರೆ, ಅರ್ಥ ಆಗಿದ್ದರೆ ಈ ವಿಡಿಯೋ ಕೆಳಗೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು, ಅನಿಸಿಕೆಯನ್ನು ತಿಳಿಸಿ. ನಮಸ್ಕಾರ.